ತಂದೆ ಗುರು ಪಂಚಾಕ್ಷರೇಶ್ವರ ಗದುಗಿನ ಗಾನ ಯೋಗಿ ಪುಟ್ಟರಾಜ ತಂದೆ ನಿಮಗೆ ಕೋಟಿ ನಮನ ಕೋಟಿ ನಮನ. ಶ್ರೀ ಬ್ರಹ್ಮಾನಂದೇಶ್ವರ ನಾಟ್ಯಕಲೆಯ ಪರಮೇಶ್ವರ 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 ಜಯವ ನೀಡೋ ಜಗದೀಶ್ವರ 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 ಜಗದೀಶ್ವರ.
ಕಮಲಾಕಾಂತ ತ್ರೈಲೋಕ್ಯಂ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ ಭಕ್ತಿ ಕುಸುಮಾರ್ಪಿಸುವೆ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ
ಹಲೋ ಹಲೋ ಕರ್ಣ, ನಾನು ಹುಬ್ಬಳ್ಳಿಯಿಂದ ವಿಕ್ರಮ್ ಮಾತನಾಡುತ್ತಿರುವುದು. ಫೋನ್ ಫೋನ್ ಕೊಡು ಫೋನ್. ಹಲೋ ಹಲೋ ಕರ್ಣ, ನಾನು ಹುಬ್ಬಳ್ಳಿಯಿಂದ ವಿಕ್ರಮ್ ಮಾತನಾಡೋದು. ಕ್ಯಾ ವಿಕ್ರಮ್, ಕ್ಯಾ ಸಮಾಚಾರ? ಕರ್ಣ, ಕಳ್ಳ ಸಾಕಾಣಿಯಿಂದ ಇಂದು ರಾತ್ರಿ ಹುಬ್ಬಳ್ಳಿ ಮಾರ್ಗವಾಗಿ ಬೆಂಗಳೂರಿಗೆ ರೇಷನ್ ಸಾಗಿಸುತ್ತಿರುವ ಆ ಪ್ರತಾಪನ ಲಾರಿ ಹಿಡಿದು ಅದರಲ್ಲಿರುವ ಮಾಲನ್ನು ಬಡಬಗ್ಗರಿಗೆ ಹಂಚಿ ಬಾ ಎಂದು ನೀ ಕಳಿಸಿದ ನಿನ್ನ ಕಡೆಯವರಾದ ಕೌಳ, ಭೀಮಾ, ರುದ್ರ, ಗುಂಡು ಆ ಪ್ರತಾಪನ ಲಾರಿ ಡ್ರೈವರ್ಗಳಿಂದ 10,000 ಹಣ ಲಂಚ ತೆಗೆದುಕೊಂಡು ಆ ಲಾರಿಗಳನ್ನು ಸುಮ್ಮನೆ ಬಿಟ್ರು ಕರ್ಣ, ಸುಮ್ಮನೆ ಬಿಟ್ರು. ಸುಮ್ಮನೆ ಬಿಟ್ಟರು. ಅಚ್ಚ कौन रे उन्हें? ಆ ಕರ್ಣ ನಮ್ಮನ್ನು ಅವನು ಸಾಕಿದ ನಾಯಿಗಳೆಂದು ತಿಳಿದುಕೊಂಡಿದ್ದಾನೆ. ಆದರೆ ಅವನಿಗೆ ಗೊತ್ತಿಲ್ಲ ನಾವು ಅವನನ್ನು ಕೆತ್ತು ತಿನ್ನುವ ಹಂತಕ ನರಿಗಳೆಂದು. ಕರ್ಣ, ಎಣಿಸು ನಿನ್ನ ಕೊನೆಯ ದಿನಗಳನ್ನು. ನಾವು ಪ್ರತಾಪನ ಹತ್ತಿರ ಲಂಚ ಇಸಿಕೊಂಡು ಅವನ ರೇಷನ್ ಲಾರಿಗಳನ್ನು ಬಿಟ್ಟು ಬಿಟ್ಟೆವ. ಆದರೆ ಅವನಿಗೆ ಈ ವಿಷಯ ಗೊತ್ತಾದರೆ ಅವನು ನಮ್ಮನ್ನು ಉಳಿಸುವುದಿಲ್ಲ. ನಮ್ಮ ತಪ್ಪನ್ನು ನಾವು ಒಪ್ಪಿಕೊಂಡು ಕ್ಷಮೆ ಕೇಳಿಬಿಡೋಣ ಕರ್ಣ ಹತ್ತಿರ. ಬೇಡ ಬೇಡ, ನಮ್ಮ ತಪ್ಪನ್ನು ನಾವು ಒಪ್ಪಿಕೊಂಡರೆ ನಮ್ಮ ಹೇಳಿತನ ಅಲ್ಲಿಯೇ ವ್ಯಕ್ತವಾಗುತ್ತದೆ. ನಾವು ಅವನ ಜೊತೆನೇ ಇದ್ದು ಅವನನ್ನು ಹಂತ ಹಂತವಾಗಿ ಅವನನ್ನು ವಿಚಿದ್ರವಾಗಿ ಕೊಂದು ಬಿಡೋಣ. ಬಾಸ್ ಬಾಸ್, ಏ ಕುತ್ತೆ, ಯಾಕೆ, ಏನಾಯ್ತು? ಎಲ್ಲ ನಿಷ್ಫಲವಾಯ್ತು ಬಾಸ್, ಎಲ್ಲ ನಿಷ್ಫಲವಾಯ್ತು. ನಿಮ್ಮ ಕೆಲಸ ಹಿಡಿದ ನಾವು ಹಿಡಿಬೇಕೆಂಬ ಹೋದ ಆ ಪ್ರತಾಪನ ರೇಷನ್ ಲಾರಿ ಇಡಲಾಗಲಿಲ್ಲ. ನಮ್ಮನ್ನು ಕ್ಷಮಿಸಿಡಿ ಬಾಸ್, ಕ್ಷಮಿಸಿ ಬಿಡಿ. ಹೋದ ಕೆಲಸ ಸಕ್ಸಸ್ ಮಾಡಿದೆ, ಸೋತು ಹಿಂತಿರುಗಿ ಬಂದ ನಿಮ್ಮಂತ ಶಂಡ್ರನ ಯಾವತ್ತು ಕ್ಷಮಿಸೋದಿಲ್ಲ. ನಿಮ್ಮಂತ ಹೇಳಿ ನನ್ನ ಮಕ್ಕಳಿಗೆ ಕರ್ಣನ ಕ್ಷಮೆ. ಇದುವರೆಗೆ ಇಟ್ಟ ಗುರಿ ತಪ್ಪಿಲ್ಲ ಬಾಸ್,
ಇದೇಕೋ ತಪ್ಪಿತು. ನನ್ನೇನು ಮಾಡಬೇಡ ಬಾಸ್, ನನ್ನನ್ನು ಬಿಟ್ಟು ಬಿಡು. ಬಿಟ್ಟು ಬಿಡ್ಬೇಕಾ? ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರು ಸುರಿಸಿ ನೀ ಎತ್ತರಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್ ಅಂತಲೇ ಈ ಕರ್ಣನಿಗೆ ಮೋಸ ಮಾಡೋದಂದ್ರೇನು? ನಿನ್ನನ್ನು ಬಿಟ್ಟು ಬಿಡಬೇಕಾ? ನಿನ್ನ ಪ್ರಾಣ ತೆಗೆದು ನಿನ್ನನ್ನು ಬಿಡುತ್ತೇನೆ. ಅಮ್ಮ ಬಸ್, ಆ ಪ್ರತಾಪನ ಲಾರಿಗಳನ್ನು ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಡಬಗ್ಗರಿಗೆ ಹಂಚಬೇಕೆಂಬ ನಮ್ಮ ಕೆಲಸ ವಿಫಲವಾಯಿತು ಬಾಸ್, ವಿಫಲವಾಯಿತು. ಇದರಲ್ಲಿ ನಂದೇನು ತಪ್ಪಿಲ್ಲ. ಆ ಲಾರಿ ಡ್ರೈವರ್ಗಳಿಂದ 10,000 ಹಣ ತೆಗೆದುಕೊಂಡು ಬಂದರೆ ಅದರಲ್ಲಿ ನಂದೇನು ತಪ್ಪಿಲ್ಲ. ನಾನು ಸಾಚ ಅಂತ ಬೀಡಪ್ ಕೊಡ್ತೀರಲ್ಲ. ಎಂದಿಕೋ ಬಟ್ ಈ ಕರ್ಣನಿಗೆ ಏನೋ ತೊಂದರೆ ಇಲ್ಲ. ಅಣ್ಣ ಹಾಕಿ ಸಾಕಿದ ಈ ದಣಿಗೆ ಕರ್ಣಗೆ ಮೋಸ ಮಾಡಿ ಬದುಕುವ ನಿನ್ನಂತ ಈ ಕರ್ಣನ ಗುಂಪಿನಲ್ಲಿದ್ದರೆ ರೌಡಿಗಳಿಗೆ ದೊರೆಯಾದ ಈ ಕರ್ಣನಿಗೆ ಅವಮಾನ. ಏ ಕುತ್ತೆ, ಯಾಕೆ ಏನಾಯ್ತು? ನಿನಗೆ ಬದುಕುವ ಆಸೆ ಇದ್ರೆ ಯಾವ ಕಡೆ ಹೋದ್ರು ಬಗಳಲೇ ಮಂಕೆ. ಅವರು ಜಲ್ದಿ ಬಗಳಲೇ ಮಂಕೆ. ಅವರು ಬಹುಶಃ ಬೆಂಗಳೂರು ರೂಟೇಷನ್ ಕಡೆ ಹೋಗಿರ್ಬೋದು ಬಾಸ್. ಬೆಂಗಳೂರು ರೂಟ್. ಅವರು ಬೆಂಗಳೂರು ರೂಟ್ ಹಿಡಿದು ಹೋದ್ರೆ ನೀನು ಕೈಲಾಸದ ರೂಟ್ ಹಿಡಿದು ಹೋಗು. ಹೇಳಿ ನನ್ನ ಮಗನೇ. ಈ ಕರ್ಣನಿಗೆ ಮೋಸ ಮಾಡಿ ಬದುಕುವ ಕುಣ್ಣಿಗಳು ಇನ್ನು ಯಾರು ಹುಟ್ಟಿಲ್ಲ ಈ ಭೂಗತ ಲೋಕದಲ್ಲಿ. ಒಂದು ವೇಳೆ ಹುಟ್ಟಿದ್ದೆ ಆದ್ರೆ ಈ ಸ್ಥಿತಿ ತಪ್ಪಿದ್ದಲ್ಲ. ಕೊಟ್ಟ ಹುಡುಗರಿಗೆ ಕೈ ಮುಗಿದ ಕೊಟ್ಟ ಬಳ್ಳಿ ಬರಲಾಡಿ ಆಡ ಚಂದನ ಜೀವನ ಮಾತನಾಡಿ ಕಾಲ ಇಡಿಯಾಡಿ ಎಲ್ಲ ಮರಿತನ ಮರೆತಂಗ ಇರುತ್ತಿನ ನೆನಪ ಆದರ ಆನಿ ತಿರುದಿನ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಕೊಟ್ಟ ಬಳ್ಳಿ ಬರಲಾಡಿ ಆಡ ಚಂದನ ಜೀವನ ಮಾತನಾಡಿ ಮೇಯರ್ ನಿಮ್ಮ ಅಪ್ಪ ಯಾವನಾದ್ರೂ ಒಂದೇ ಮುಂಡಕ್ಕೆ ಕೆಟ್ಟರೆ ನಿಮ್ಮನ್ನು ಯಮಲೋಕಕ್ಕೆ ಕಳಿಸಿಬಿಡ್ತಾನೆ. ಹುಷಾರ್ ಮಕ್ಕಳ. ಯಾರು ನೀನು? ನಿಮ್ಮ ಅಪ್ಪ तुकार का बच्चे लोगों में हमारा सुटगेस्ते ಆಯುಧ
ಸೃಷ್ಟಿಯನ್ನೇ ಗಡಗಡ ನಡಗಿಸಬಲ್ಲೆ, ಭೂಮಿಯನ್ನು ಗುದ್ದಿ ನೀರನ್ನು ತರಬಲ್ಲೆ. ಬಟ್ ಈ ಕರ್ಣ ಬಡವರ ಬಂದು ಸಕ್ಕಿನ ಶ್ರೀಮಂತರಿಗೆ ಮೆಕ್ಕಿದ ಹುಲಿ. ಬಡವರಿಗಾಗಿ ಕರ್ಣ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಸುತ್ತು ನೂರಾರು ಅಳಿಗೆ ಪುಂಡನಂದು ಮೆರೆಯುತ್ತಿರುವ ಆ ಪ್ರತಾಪನ ಸೊಕ್ಕ ನಡಿಗಿಸದಿದ್ದರೆ ಮೇರಾ ನಾಮ್ ಅಂಡಮಾನ್ ಅಂಡ್ ನಿಕೋಬಾರ ಔಟ್ ಆಫ್ ಕಂಟ್ರಿ ರೌಡಿ ಜಾಮ್ ಟೈಗರ್ ಕರ್ಣ ನೈ. ಹಠ 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 ಹಠವಾದಿ ಘಟ 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 ಸರ್ವ. ಹಠ 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 ಹಠವಾದಿ ಘಟ 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 ಸರ್ವ. ದೇವ ಬಸವೇಶ, ಈ ಭೂಮಿ ಮೇಲೆ ಜನಿಸಿರುವ 84 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವ ನೀನು ನಮ್ಮ ಮೇಲೆ ಏಕೆ ತಂದೆ? ಬಡವರಾದ ನಮ್ಮ ಮೇಲೆ ಮೇಲಿಂದ ಮೇಲೆ ನಮಗೆ ಯಾಕೆ ಇಷ್ಟೊಂದು ತಾಸನ್ನು ಕೊಡ್ತಾ ಇರುವೆ ನೀನು? ದೇವ, ಬಡತನ ಎಂಬ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಒದ್ದಾಡುತ್ತಿರುವ ಈ ಬಡವರನ್ನ ಬಡತನ ಎಂಬ ಬಂಧನದಿಂದ ಮುಕ್ತಿಗೊಳಿಸು ದೇವ, ಮುಕ್ತಿಗೊಳಿಸು. ಅಲ್ಲದೆ ಸಾಕಷ್ಟು ಕಲಿತು ಉದ್ಯೋಗವಿಲ್ಲದೆ ನಿರುದ್ಯೋಗಿಯಾಗಿ ಕುಸ್ತಿ ಕುಳಿತವೆಂದು ತಿರುಗಾಡುತ್ತಿರುವ ನನ್ನ ಹಿರಿಯ ಮೈದನ ಅರ್ಜುನನಿಗೆ ಒಂದು ಒಳ್ಳೆ ಉದ್ಯೋಗವನ್ನು ದೊರಕಿಸಿಕೊಡು. ಇನ್ನು ನನ್ನ 2ನೇ ಮೈದನ ರಾಜು ವಿದ್ಯಾಭ್ಯಾಸ ನಡೆಸಿದ್ದಾನೆ. ಅವನ ವಿದ್ಯಾಭ್ಯಾಸ ಸಂಪೂರ್ಣಗೊಳಿಸಿ ಅವನಿಗೊಂದು ದೊಡ್ಡ ಅಧಿಕಾರಿಯಾಗಿ ಈ ಸಮಾಜದಲ್ಲಿ ಮುಂದೆ ಬರುವ ಹಾಗೆ ಆಶೀರ್ವಾದ ಮಾಡು. ಅಷ್ಟೇ ಅಲ್ಲದೆ ಬಡವರ ಚೆಂಡನ್ನೇ ಮುರಿದು ಅಟ್ಟಹಾಸದಿಂದ ಮೆರೆತಾ ಇದ್ದಾನಲ್ಲ ಈ ಊರಲ್ಲಿರುವ ಪ್ರತಾಪ ಗೌಡ, ಅವನ ಸೊಕ್ಕನ್ನು ಅಡಗಿಸಿ ನಮ್ಮಂತ ಬಡವರನ್ನು ರಕ್ಷಿಸು ದೇವ, ಬಡವರನ್ನು ರಕ್ಷಿಸು. ಮಂಜುಳಾ, ಪೂಜೆ ಮುಗಿತೇನೆ. ಮುಗೀತು ಬನ್ರಿ, ನಾನು ಆಗ್ಲೇನೆ ಪೂಜೆ ಮಾಡಿದೆ ನೋಡಿ. ಪ್ರಸಾದ ತೆಗೆದುಕೊಂಡು ಮಂಜುಳಾ, ಈ ನಿನ್ನ ಗಂಡನೇ ನಿನ್ನ ಕಣ್ಣ ಮುಂದಿರುವಾಗ ಪ್ರತಿ ಸೋಮವಾರವೂ ಹನಿ ನೀರು ಮುಟ್ಟದೆ ಈ ದೇವರಲ್ಲಿ ಏನೆಂದು ಬೇಡಿಕೊಂಡೆ ಮಂಜುಳಾ? ಏನೆಂದು ಬೇಡಿಕೊಂಡೆ ರೀ? ಆ ನನ್ನ ತಾಯಿ ಇಟಗಿ ಭೀಮಾಂಬಿಕೆ ಜಾತ್ರೆ ಅಲ್ವೇನ್ರಿ? ಆ ನನ್ನ ತಾಯಿ ಇಟಗಿ ಭೀಮಾಂಬಿಕೆ ಜಾತ್ರೆಯಲ್ಲಿ ಕುಸ್ತಿಯ ಸ್ಪರ್ಧೆನ ಏರ್ಪಡಿಸ್ಯಾರಂತ. ಅದ್ರಾಗ ನಮ್ಮ ಎದುರಾಳಿ ಆದ ಆ ಪ್ರತಾಪನ ಬಲಗೈ ಬಂಟ ಕರೆಯನನ್ನ ಸೋಲಿಸಿ ಪ್ರತಿ ಸಲದಂತೆ ಈ ಸಲ ಕೂಡ ನನ್ನ ಮೈದನ ಜಯಶಾಲಿಯಾಗಿ ಬರಬೇಕು ಅಂತ ಆ ದೇವರಲ್ಲಿ ಬೇಡ್ಕೊಂಡೆ ನಾನು. ಮಂಜುಳಾ, ಮೈದುನರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ. ನಿನ್ನಂಥ ಹೆಂಡತಿಯನ್ನು ಪಡೆದ ನಾನೇ ಎಷ್ಟು ಭಾಗ್ಯವಂತ. ಹಾಂ, ಆಯಿತು, ನಾನು ಸ್ವಲ್ಪ ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ. ತಮ್ಮ ಅರ್ಜುನ ಬರುವ ವೇಳೆ ಆಯಿತು. ನೀನು ಅಡಿಗೆ ಸಿದ್ಧತೆ ಮಾಡು ಮಂಜುಳಾ, ಅಡಿಗೆ ಸಿದ್ಧತೆ. ಆಯ್ತು ರೀ. ದೇವಾ ಬಸವೇಶ್ವರ, ಕಣ್ತೆರೆದು ನೋಡಿದೆಯಾ ಶ್ರೀಮಂತ ಪ್ರತಾಪನ ದೌರ್ಜನ್ಯದ ದಬ್ಬಾಳಿಕೆಯನ್ನು? ನಿನ್ನೆ ನಮ್ಮ ಹೊಲವನ್ನು ಬಿತ್ತಲು ಹೋದಾಗ ಸಿಕ್ಕಂತೆ ಚೊಕ್ಕಿನಿಂದ ಮಾತನಾಡಿದ ಆ ಮಾತನ್ನು ಹೀಗೆ ಬಡವರನ್ನು ಆ ಶ್ರೀಮಂತರು ತುಳಿದು ಬಡವರ ಮೇಲೆ ದರ್ಪ ಮಾಡುತ್ತಾ ಬದುಕಿದರೆ ನಮ್ಮಂತ ಕಡು ಬಡವರಿಗೆ ಎಲ್ಲಿದೆ ಆಸರೆ? ಹಾ, ಸೊಕ್ಕಿನ ಶ್ರೀಮಂತ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಕೆಂಡದ ಕಿಡಿ ಕಾರುತ್ತಾ ಹೋದರೆ ನಮ್ಮಂತ ಕಡು ಬಡವರಿಗೆ ಬದುಕುವುದಾದರೆ ಹೇಗೆ ತಂದೆ, ಹೇಗೆ? ಯಾಕ್ರಿ
ದಿನಾಲು ನಿಮ್ಮ ಮುಖ ಕುಲು ಕುಲು ಅಂತ ನಗುತ್ತಾ ಇತ್ತು. ಇವತ್ತು ಯಾಕ್ರೆ ನಿಮ್ಮ ಮುಖ ಸಪ್ಪಾಗಿದೆಯಲ್ಲ, ಏನಾಯ್ತು ಅಂತ ಹೇಳಿ. ಹಾಗೇನಿಲ್ಲ ಮಂಜುಳಾ, ಆದರೆ ಯಾಕ್ರಿ, ಏನಾಯ್ತು? ಗಾಬರಿ ಪಡುವಂಥ ವಿಷಯ ಏನಿಲ್ಲ ಮಂಜುಳಾ, ಗಾಬರಿ ಪಡುವಂಥ ವಿಷಯ ಏನಿಲ್ಲ. ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತು ಅಷ್ಟೇ. ಏನು ಜಗಳವಾಯ್ತೆ? ಯಾರ ಜೊತೆ ಜಗಳ ಮಾಡಿದ್ರಿ ಹೇಳ್ರಿ? ಯಾರ ಜೊತೆ ಜಗಳ ಮಾಡಿದ್ರಿ ನೀವು? ಬೇರೆ ಯಾರು ಅಲ್ಲ ಮಂಜುಳಾ, ಆ ಕಟುಕ ಶ್ರೀಮಂತ ಪ್ರತಾಪನ ಜೊತೆಗೆ ಮಂಜುಳಾ, ಪ್ರತಾಪನ ಜೊತೆಗೆ. ಏನು ಆ ಪ್ರತಾಪ್ನೊಂದಿಗೆ ನೀವು ಜಗಳ ಮಾಡಿದ್ರ? ಏನ್ ಹೇಳ್ತಾ ಇದ್ರೆ ನೀವು? ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಛೀ, ಇಂಥ ಸಣ್ಣ ಪುಟ್ಟ ವಯಸ್ಸಕ್ಕೆ ಭಯ ಪಟ್ಟರೆ ಹೇಗೆ? ಹುಲಿಯ ಆರ್ಭಟದಂತೆ ಶೂರಾದಿ ಶೂರರು ನನ್ನ ತಮ್ಮಂದರಿರುವಾಗ ನಾವೇಕೆ ಭಯ ಪಡಬೇಕು ಮಂಜುಳಾ, ನಾವೇಕೆ ಭಯ ಪಡಬೇಕು? ಅಲ್ಲರಿ, ದುಷ್ಟನ ಕಂಡ್ರೆ ದೂರ ಇರಬೇಕು ಅಂತ ಬಲ್ಲವ್ರಿ ಹೇಳ್ಯಾರ. ಎಷ್ಟೇ ಆದ್ರೂ ಅವ್ರು ದೊಡ್ಡ ಶ್ರೀಮಂತರು, ನಾವು ಬಡವ್ರಿ. ಅವರು ಹಣ ಇದ್ದವರು, ನಾವು ಹಣ ಇಲ್ಲದೆ ಇದ್ದವರು ಅಂದಾಗ ಅವರೊಂದು ಮಾತಂದ್ರೆ ನೀವು ಅನಿಸ್ಕೊಂಡು ಬರ್ಬೇಕಾಗಿತ್ತು. ಯಾಕ್ರಿ ಅವ್ರನ್ನ ಎದುರು ಹಾಕೊಂಡು ಬಂದ್ರೆ ನೀವು? ಸುಮ್ಮನೆ ಅವರನ್ನು ಎದುರು ಹಾಕಿಕೊಳ್ಳಲು ನಂದೇನು ತಲೆ ಕೆಟ್ಟಿದೆ ಆ ಮಂಜುಳಾ. ನಿನ್ನೆ ನಮ್ಮ ಸಿಂಗಾದ ಹೊಲದಲ್ಲಿ ಆ ಶ್ರೀಮಂತನ ಪ್ರತಾಪಗಳು ಹಾಗೂ ಅವರ ಆಳುಗಳು ನಮ್ಮ ಹೊಲದಲ್ಲಿ ದನಕರಗಳನ್ನು ಬಿಟ್ಟು ಹೋಗುತ್ತಾಗ ಅವರನ್ನು ತಡೆದೆ. ಏನಿದು ಶ್ರೀಮಂತರೇ, ಬಿತ್ತಿದ ಹೊಲದಲ್ಲಿ ಈ ರೀತಿ ನಿಮ್ಮ ದನಕರಗಳನ್ನು ಹಾಸಿಕೊಂಡು ಹೋಗುವುದು ಶ್ರೀಮಂತರಾದ ನಿಮ್ಮ ಧರ್ಮವಲ್ಲ. ಬದುವಿನಲ್ಲಿ ಹಾಸಿಕೊಂಡು ಹೋಗಿರಿ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಏನಂದ್ರು ಆ ಶ್ರೀಮಂತರು? ಅದಕ್ಕೆ ಆ ಶ್ರೀಮಂತರು ಏನಂದರು ಗೊತ್ತಾ ಮಂಜುಳಾ? ಲೇ ಮಗನೇ ಹೇಮ, ನೀ ಹೊಲ ಬಿತ್ತಿದರೇನು, ಹೊಲ ತುಂಬ ಬೆಳೆ ಇದ್ದರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ಹಾಸಿಕೊಂಡು ಹೋಗುತ್ತೇನೆಂದು ಬಾಯಿಗೆ ಬಂದಂತೆ ಮಾತನಾಡಿದರು ಮಂಜುಳಾ ಶ್ರೀಮಂತರು. ಆದದ್ದಾಯ್ತು ಬಿಡ್ರಿ ರೀ. ಈ ವಿಷಯನ ನನ್ನ ಮೈದುನ ಅರ್ಜುನಿಗೆ ತಿಳಿದ್ರೆ ತಂದೆ ತಾಯಿ ನಿಜವಾದ ದೇವರೆಂದು ನಮ್ಮಿಬ್ಬರನ್ನು ನಂಬಿ ಬದುಕುತ್ತಿರುವ ನನ್ನ ಅರ್ಜುನನಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ದೊಡ್ಡ ಅನಾಹುತವಾಗಿ ಹೆಣಗಳ ರಾಶಿ ಬಿದ್ದು ರಕ್ತದ ಕಾಲಿ ಹರಿಯುವುದರಲ್ಲಿ ಸಂದೇಹನೇ ಇಲ್ಲ ಮಂಜುಳಾ, ಸಂದೇಹನೇ ಇಲ್ಲ. ಅದಕ್ಕೆ ಸ್ವಾಮಿ, ಈ ವಿಷಯ ನಮ್ಮಲ್ಲಿರುವುದೇ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನನ್ನ ಮೈದುನ ಅರ್ಜುನ್ಗೆ ತಿಳಿಸುವುದೇ ಬೇಡ. ಅಣ್ಣ ಅತ್ತಿಗೆ ಬಾ ಅರ್ಜುನ, ಹೀಗೆ ಬಂದ್ಯಾ ಇಟಿಗಿ ಭೀಮಾಂಬಿಕೆ ಜಾತ್ರೆ ಮುಗಿಸಿಕೊಂಡು? ಹೌದಣ್ಣ, ಈಗ ಬಂದೆ. ನೀನು ಕುಸ್ತಿಗೆ ಹೋದ ಕೆಲಸ ಏನಾಯ್ತಪ್ಪ ತಮ್ಮ, ಏನಾಯ್ತು? ಅಣ್ಣ, ದೇವರ ಕರಿಮಂತ ಅಣ್ಣ ಅತ್ತಿಗೆ ಆಶೀರ್ವಾದ ಈ ಅರ್ಜುನ ಮೇಲೆ ಇರುವವರೆಗೂ ಸೋಲೆಂಬುದು ಬಂದಿಲ್ಲ ಈ ಸಿಂಹದ ಮನೆಯಲ್ಲಿ. ಪ್ರತಿ ಸಲದಂತೆ ಈ ಸ್ಥಳವನ್ನು ಕುಸ್ತಿಯಲ್ಲಿ ಗೆದ್ದು ಶ್ರೀ ವಿಟಿಗಿ ಭೀಮಾಂಬಿಕೆ ಆಶೀರ್ವಾದದಿಂದ ಗುರು ಒಗಡಪ್ಪನ ದಯದಿಂದ ದಿಲ್ಲಿ ಒಕ್ಕ ಪುಂಡವಲಿ ಎಂದು ಬಿರುದು ತೆಗೆದುಕೊಂಡು ಬಂದಿದ್ದೇನಣ್ಣ, ಬಿರುದು ತೆಗೆದುಕೊಂಡು ಬಂದಿದ್ದೇನೆ. ಆಶೀರ್ವದಿಸಣ್ಣ, ಆಶೀರ್ವದಿಸು. ಎದ್ದೇಳು ಅರ್ಜುನ, ಎದ್ದೇಳು. ಆ ತಾಯಿ ಇಟಿಗಿ ಭೀಮಾಂಬಿಕಿನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಪ್ಪ, ಸದಾ ನಿನ್ನ ಮೇಲೆ ಇರಲಿ. ಅಣ್ಣ ಅತ್ತಿಗೆ, ಅದೇನು ಮೇರು ಪರ್ವತೆಯ ಬಂಡೆ ಎದಿ ಮೇಲೆ ಬಿದ್ದವರಂತೆ ಮಾತನಾಡುತ್ತಿರೋರೆಲ್ಲ ಏನದು? ಅರ್ಜುನ, ಏನಿಲ್ಲಪ್ಪ, ಸುಮ್ಮನೆ ಮಾತನಾಡುತ್ತಾ ನಿಂತಿದ್ವಿ. ಇಲ್ಲದ ವಿಷಯವನ್ನು ತಲೆ ಒಳಗೆ ಹಾಕಿಕೊಂಡು ತಲೆ ಕೆಡಿಸ್ಕೋಬೇಡ. ನಡಿ ಒಳಗೆ ಊಟ ಮಾಡುವಂತೆ. ಯಾಕಣ್ಣ, ಗಂಡು ಬೇರುಂಡ ಜೋಡು ಸಿಂಹಗಳು ನಿನ್ನ ತಮ್ಮಂದಿರುವಾಗ ನಿನಗೆ ಯಾಕಣ್ಣ ಭಯ? ಒಂದು ವೇಳೆ ಹೇಳದಿದ್ದರೆ ನನಗೆ ನಿನ್ನ ಮೇಲೆ ಆಗಿದೆ. ಅರ್ಜುನ, ಏನಾಯಿತು ಎಂದು
ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತಪ್ಪ, ಜಗಳವಾಯ್ತು. ಏನು ಹೊಲದಲ್ಲಿ ಜಗಳವಾಯ್ತೆ? ಯಾರನ್ನದು? ಬೇರೆ ಯಾರು ಅಲ್ಲಪ್ಪ, ಆ ಶ್ರೀಮಂತ ಕಟುಕ ಪ್ರತಾಪನಿಗೆ ಜೊತೆಗೆ ಅರ್ಜುನ. ಲೇ ಮಗನೇ ಪ್ರತಾಪ, ಅಣ್ಣ ನಿನ್ನ ಸಿರ ಹರಿಯುತ್ತೇನೆಂದೇ ಬಗಳಿದ್ದಾನೆ, ಇಲ್ಲ ನಿನ್ನ ತಲೆ ಕಡಿಯುತ್ತೇನೆಂದೇ ಬಗಳಿದ್ದಾನೆ. ಏನೆಂದು ಹೇಳಲಪ್ಪ, ಅವನಾಡಿದ ಒಂದೊಂದು ಮಾತುಗಳನ್ನು ನೆನೆಸಿಕೊಂಡರೆ ಕಲ್ಲು ಬಂಡೆಯಂತೆ ಇದ್ದ ನನ್ನ ಎದೆ ಹೊಡೆದು ಚೂರು ಚೂರು ಆಗುತ್ತದೆ ಅರ್ಜುನ, ಚೂರು ಚೂರು ಆಗುತ್ತದೆ. ಅಣ್ಣ ನಮಗೆದುರಾದ ಪ್ರತಾಪನ ರಕ್ತ ಇಂದು ಈ ಭೂಮಿ ಮೇಲೆ ಹೊಳೆಯಾಗಿ ಹರಿಯಲೇಬೇಕು. ಈಗಲೇ ರುಂಡ ಕಡಿದು ಬರುತ್ತೇನೆ. ಅರ್ಜುನ ನೋಡು ಅರ್ಜುನ, ನನ್ನದೊಂದು ಮಾತು ನಡೆಸಿಕೊಡ್ತೇನಪ್ಪ. ಅದೇನನ್ನ ನಿನ್ನ ಮಾತು? ತಂದೆಯಾದ ಜಮದಗ್ನಿ ಮಾತನ್ನು ನಡೆಸುವುದಕ್ಕಾಗಿ ಪರಶುರಾಮ ತನ್ನ ಎತ್ತ ತಾಯಿ ರೇಣುಕಾ ಮಾತಿನ ಸಿರ ಕಡಿದು ತಂದೆ ಮಾತನ್ನು ಪಾಲಿಸಲಿಲ್ಲವೇನು? ಅದರಂತೆ ಈ ನಿನ್ನ ತಮ್ಮನ ಪ್ರಾಣ ಬೇಕಾದರೂ ಕೇಳು, ಕ್ಷಣದಲ್ಲೇ ನನ್ನ ಕತ್ತನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸಿ ಬಿಡುತ್ತೇನನ್ನ. ಹೇಳಣ್ಣ, ಹೇಳು ಯಾವ ಮಾತು ಅಂತ. ನೋಡು ಅರ್ಜುನ, ನೀನು ಮೊದಲು ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕು. ಅಣ್ಣ ಅಂದರೆ ನಿನ್ನ ಮಾತಿನ ಅರ್ಥ? ಹೌದಪ್ಪ, ಹೌದು. ನೀನು ಪ್ರತಿ ಸಾರಿಯೂ ಆ ಶ್ರೀಮಂತ ಪ್ರತಾಪನ ಬಲಗೈಯನ್ನಾದ ಕರಿಯನನ್ನು ಸೋಲಿಸಿದ್ದಕ್ಕೆ ಅವನು ನಿನ್ನನ್ನು ಕೊಲೆ ಮಾಡುತ್ತೇನೆಂದು ಹೇಳಿದ್ದಾನೆ. ಅದು ಅಲ್ಲದೆ ನಿನ್ನೆ ನಮ್ಮ ಹೊಲದಲ್ಲಿ ನಮ್ಮ ಮೇಲಿನ ಸೇಡಿಗಾಗಿ ಸಿಂಗಾದ ಹೊಲದಲ್ಲಿ ಅವರ ಬಂಡೆ ದನಕರಗಳನ್ನು ಹಾಸಿ 50,000ಕ್ಕೆ ಬೆಲೆ ಬಾಳುವ ನಮ್ಮ ಸಿಂಗಾದ ಪೀಕನ್ನು ಲಾಸ್ ಮಾಡಿಟ್ಟಿದ್ದಾನೆ ಅರ್ಜುನ, ಲಾಸ್ ಮಾಡಿಟ್ಟಿದ್ದಾನೆ. ಹೇಳಿ ನನ್ನ ಮಗನ ಪ್ರತಾಪ, ನೀನು ಒಂದೇ ತಂದೆ ಹುಟ್ಟಿದ ರಕ್ತಕ್ಕೆ ಗಂಡಸಾಗಿದ್ದರೆ ಈ ಅರ್ಜುನ ಮುಂದೆ ತೋರಿಸಬೇಕಾಗಿತ್ತು ನಿನ್ನ ಪುಂಡಾಟಿಕೆಯನ್ನು. ನೋಡಪ್ಪ, ಇದನ್ನೆಲ್ಲ ನಿಮ್ಮ ಮಣ್ಣಿನವರು ನೋಡ್ಕೋತಾರೆ. ಬಾ, ಹೊತ್ತಾಗಿದೆ, ಊಟ ಮಾಡುವಂತೆ ಒಳಪ್ಪ. ಅತ್ತಿಗೆ ಇನ್ನೆಲ್ಲಿದೆ ಅತ್ತಿಗೆ ನಿನ್ನ ಮೈದುನಿಗೆ ಊಟ? ಆ ಕಟಕ ಪ್ರತಾಪನು ದೇಹ ಭಾಗ ಮಾಡಿ ಅವನ ಬಿಸಿ ರಕ್ತ ಕುಡಿದಾಗಲೇ ಈ ಅರ್ಜುನನಿಗೆ ಊಟ. ಅರ್ಜುನ, ಹಾಗೆ ಹಠ ಮಾಡುವುದು ಸರಿಯಲ್ಲಪ್ಪ, ಸರಿಯಲ್ಲ. ಬಿಟ್ಟು ಬಿಡು ನಿನ್ನ ಆಟವನ್ನು. ಇಲ್ಲಣ್ಣ ಇಲ್ಲ. ಈಗ ಸೊಕ್ಕಿನ ಕುಲಿ ಪ್ರತಾಪನನ್ನು ಏನು ಮಾಡಲಿ ಅಂತ ದರದರನೆ ಎಳೆದು ತಂದು ಊರಾಗಿಸಿ ಬಾಗಿಲಿಗೆ ನಿಂದಿರಿಸಿ ರುಂಡ ಕತ್ತರಿಸಿ ಚೆಲ್ಲಲು, ಇಲ್ಲ ಇಂಚು ಇಂಚಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಿ ಬಿಡಲು, ಇಲ್ಲ ಅವನ ಜೀವಂತವಾಗಿ ಮುಗಿದು ಬಿಡಲು. ಏನು ಮಾಡಲಿ ಆ ಪ್ರತಾಪ ಎಂಬ ಕುಣ್ಣಿಯನ್ನು? ನೋಡಪ್ಪ, ನಿಮ್ಮ ಮಣ್ಣರವರು ಹೇಳೋ ಮಾತನ್ನ ಸ್ವಲ್ಪ ಕೇಳು. ಅಲ್ಲದೆ ಬಡವರಾದ ನಮ್ಗೆ ಯಾಕೆ ಬೇಕು ದೊಡ್ಡ ದೊಡ್ಡವರನ್ನ ಎದುರು ಹಾಕೊಳ್ಳೋದು? ಈ ಆವೇಶ ನೋಡಿದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಅತ್ತಿಗೆ ದೊಡ್ಡ ದೊಡ್ಡ ಶ್ರೀಮಂತರಿ ಎದಿರಿ ನಾವು ಕೈಲಾಗದ ಸಣ್ಣರಂತೆ ಬಾಳಿದರೆ ನಮ್ಮಂತ ಕಡು ಬಡವರನ್ನು ಎದಿಗೆ ಒದ್ದು ನಿಲ್ಲುತ್ತಾರೆ ಈ ಸಮಾಜದಲ್ಲಿ. ಅರ್ಜುನ, ಹಸಿದ ತೋಳದ ಜೊತೆ ಮೇಕೆ ಕಾದಾಡಲು ಸಾಧ್ಯವೇ? ಗಂಡು ಗರುಡದ ಜೊತೆ ಕೋಳಿ ಪಿಳ್ಳಿ ಕಾದಾಡಲು ಸಾಧ್ಯವೇ? ಅದರಂತೆ ಆ ಶ್ರೀಮಂತ ಪ್ರತಾಪ ಮದವೇರಿದ ಮದ್ದಾನೆ ಇದ್ದಂತೆ. ಈಗಿನ ಸ್ಥಿತಿಯಲ್ಲಿ ಅವನ ಜೊತೆ ಗುದ್ದಾಡುವುದು ಸರಿಯಲ್ಲಪ್ಪ, ಸರಿಯಲ್ಲ. ಸ್ವಲ್ಪ ಸಮಾಧಾನ ತೆಗೆದುಕೋ. ಒಂದು ವೇಳೆ ನೀ ಏನಾದರೂ ನನ್ನ ಮಾತು ಮೀರಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದೇ ನಿಜವಾದರೆ ನನ್ನ ಮೇಲೆ ಆನೆ ಆದೀತು. ಆಗಲಿ ಅಣ್ಣ, ನೀ ಹೇಳಿದಾಗೆ ಆಗಲಿ. ಬಡವರ ಚಂಡು ಮುರಿದು ಸೊಕ್ಕಿನಿಂದ ಮೆರೆಯುತ್ತಿರೋ ಬಂಡರಿಗೆ ನಾನು ಶಾಡಿನ ಸರ್ಪವಾಗಿ ತಾಯಿ ನಾಡಿಗೆ ಕೇಡು ಬಗೆಯುವ ನರ ರೂಪ ನರ ರಾಕ್ಷಸರಿಗೆ ನಾನು ದಿಲ್ಲಿ ಒಕ್ಕ ಬಂಡವಳಿಗೆ ಈ ಊರಿನ ಜನರ ಏಳಿಗಾಗಿ ದುಡಿಯುತ್ತೇನೆ. ಅನ್ನ ಹತ್ತಿರಿಗೆ ಹೇಳುವುದಂತೆ ಕೇಳುತ್ತೇನೆ. ಸಂತೋಷವಾಯ್ತು ಮೈದುನ, ನನಗೀಗ ತುಂಬಾ ಸಂತೋಷವಾಯ್ತು. ಅರ್ಜುನ,
ಮುಂದಿನ ತಿಂಗಳಲ್ಲಿ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಗಳಿವೆ. ನೀನು ಚೆನ್ನಾಗಿ ವ್ಯಾಯಾಮ ಮಾಡು, ಊಟ ಮಾಡು, ಹೋಗೋಳಿಗೆ. ಸರಿ ಅಣ್ಣ, ಆಯ್ತು. ನೋಡಿದೆಯಾ ಮಂಜುಳಾ ನನ್ನ ತಮ್ಮ ಅರ್ಜುನನ ಧೈರ್ಯ ಸಾಹಸವನ್ನು? ತಮ್ಮನ ಜೋಡಿ ಮಾತನಾಡ್ತಾ ನಿಂತ್ರೆ ನಿಮ್ಗೆ ಹೊತ್ತು ಹೋಗಿದ್ದೇ ಗೊತ್ತಾಗೋದಿಲ್ಲ. ಬನ್ನಿ ಊಟ ಮಾಡಿವ್ರಿ. ಮಂಜುಳಾ, ತಮ್ಮನ ಆಡಿದ ಮಾತುಗಳನ್ನು ಕೇಳಿ ಈ ನಿನ್ನ ಗಂಡನ ಹಸಿದ ಹೊಟ್ಟೆ ತುಂಬಿದಂತಾಯಿತು. ಇದೇ ಸಂತೋಷ ಸಾಗರದಲ್ಲಿ ಈ ನನ್ನ ಮುದ್ದಿನ ಅರಗಿಣಿಯ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ಹಿಂಪಾದ ಗೀತೆ ನನ್ನ ಚಿನ್ನ. ಏನ್ರಿ, ಹಸಿವೆ ಆದ ಗಂಡನಿಗೆ ಊಟ ಬಡಿಸುವುದು ಹೆಂಡತಿಯ ಧರ್ಮ. ನನ್ನ ಹಾಡಿನಿಂದ ನಿಮ್ಮ ಹಸಿವು ಹೆಂಗುತ್ತೆ ಅಂದರೆ ಖಂಡಿತವಾಗಿ ಹಾಡ್ತೀನಿ. ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡೋ, ಸಿಹಿ ಮುತ್ತಿನ ಕಾಣಿಕೆ ನೀ ಓ ಪ್ರಿಯೆ, ಹೇಳು. ನೀನಂದ್ರೆ ಹೇಳು ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಯಿಗೆ ಈ ಬಾರಿ ನನ್ನ ಸರಿಯಾಗೆ, ಸಿಹಿ ಮುತ್ತಿನ ಕಾಯಿಗೆ ಈ ಬಾರಿ ನನ್ನ ಸರಿಯಾಗೆ. ಚಿನ್ನ, ಈ ಒಂದು ಮುತ್ತು ಕೊಡ್ತೀಯ? ಅನುರಾಗದ
ಬನ್ರಿ ಈಗಲಾದ್ರೂ ಊಟ ಮಾಡಿವ್ರಂತೆ. ಆಯ್ತು ಚಿನ್ನ, ಹೋಗೋಣ ನಡಿ. ಜಿಲ್ಲೆಯಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತರನ್ನು ಕೊಲೆ ಮಾಡಿ ಅವರ ಆಸ್ತಿಯನ್ನು ಕೊಳ್ಳೆ ಹೊಡೆದು ಇಡೀ ಅಂಡರ್ ವರ್ಲ್ಡ್ ಡಾನ್ಗೆ ನಾನೇ ಕುಬರೇನೊಂದು ಸೊಕ್ಕಿನಿಂದ ಇದು ಎಬ್ಬಿಸಿ ಮೆರೆಯುತ್ತಿರುವನಲ್ಲ ಆ ನನ್ನ ಸ್ನೇಹಿತ. ನಾನೊಬ್ಬ ನಿಷ್ಠಾವಂತ ಕಾಂಟ್ರಾಕ್ಟರ್ ಕೆಲಸ ಮಾಡಿ ದೊಡ್ಡ ಶ್ರೀಮಂತನಾಗಬೇಕೆಂದರೆ ಅವನೆತ್ತ ಹೇಳುತ್ತಿದೆ ನನ್ನ ತಂದೆ ತಾಯಿ ಕೊಂದ ಸೇಡಿನ ಕಿಡಿ ಪ್ರತಾಪ. ನಿಧಾನವಾಗಿ ಹೇಗಾದರೂ ಮಾಡಿ ಕಾಲೇಜ್ ಇಡುತ್ತಾ ಮೊದಲು ನಿನ್ನ ಮನೆ ಪ್ರವೇಶ ಮಾಡಿ ಹರೆಯದ ಯೌವನದಿ ತುಂಬ ಕಾಡುತ್ತಿರೋ ತಂಗಿ ಕವಿತಳ ಕೈ ಹಿಡಿದು ನಿನ್ನ ಸಿರಿ ಸಂಪತ್ತು ಖಜಾನೆಯನ್ನು ಲೂಟಿ ಮಾಡಿ ನಿನ್ನ ಶ್ರೀಮಂತಿಕೆ ದರ್ಬಾರಕ್ಕೆ ನಾನೇ ದೊರೆಯಾಗಿ ಮೆರೆದಿದ್ದರೆ ನನ್ನ ಹೆಸರ ಸೋಲಿಲ್ಲದ ಸರ್ದಾರ ಪ್ರದೀಪನೇ ಅಲ್ಲ.
ಯಾರಿಗೆ ಬೇಕ್ರಿ ಹೂವ ಬಡ ಬಡ ಬರ್ರಿ ದಡ ದಡ ಒಯ್ರಿ ಚೇ 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 ಮಾಡಬಾರ್ದಿತ್ರಿ ಅಪ್ಪ ಈ ಹೂವಿನ ವ್ಯಾಪಾರ ಅಂತೇನೆ ಸರಿಯಾಗಿ ಅರಳಿದ ಹೂವಿಲ್ಲ ಅಂದ್ರೆ ಏನಾತ್ರಿ ಈ ಬಾಡಿದು ಮಾರಿ 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 ನಮ್ಮ ಬೇರು ಬಾಡಗಿನ ಪೇರ್ಪಾಡ್ಸಲ್ಲ ಒಂದು ಮೋಣಿ ಅಳಿಗೆ ಬಂದು ಬಂಡಿಗೆ ಅಲಿಗತ್ತಿ ನರಕ್ 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 ಅಂತ ಸಪ್ಪಳು ಬರಕತ್ತವ್ರಿ ಅಪ್ಪ ಅಲ್ರಿ ಅದ ಬಾಡಿದ್ಯ ಹೂ ಯಾಕೊಂತಕ ಒಂದು ಚಲೋ ಶ್ರೀಮಂತರ ಊರಿಗೆ ಹೋಗಿ ಹೂವಿನ ವ್ಯಾಪಾರ ಮಾಡ್ಬೇಕಂದ್ರೆ ಬರೇ ಜಿಪ್ಪನೂರ ಹತ್ಯಾವ್ರಿ ಅಪ್ಪ ನಮ್ಮ ಮನೆ ಬರಕ್ಕೆ ಬರೇ ಜಿಪ್ಪನೂರ ಹತ್ಯಾವ ಈ ಜಿಪ್ಪನೂರು ಆದ್ರೂ ಪರವಾಗಿಲ್ರಿ ಅವನು ಒಂದು ಪುಗ್ಸಟ್ಟಿ ಹೂ ಕೊಟ್ಟು ಹೋಗ್ಬೇಕಂದ್ರೆ ನಮ್ಮ ಪಾಗಲ ರವ್ವ ಸರ್ಸತ್ತಮ್ಮನಂತ ಮುದುಕಿನೂ ಬರುವಲ್ತ್ರಿ ನಮ್ಮ ಮನೆ ಬರ್ಕಂತೇನೆ ಅಲ್ರಿ ಈ ಊರಾಗ ಯಾರು ನಮ್ಮ ಹೂವು ಅಂತೂ ತೊಗೊಂಡವ್ರು ಇಲ್ಲಿ ಕಾಣಿಸುತ್ತ ನಾವಿಲ್ಲೇ ಮುಂದಲೂರು ಉಡ್ಸಮ್ಮ ನಗರಕ್ಕೆ ಹೋಗಿ ನಮ್ಮ ಹೂವಿನ ವ್ಯಾಪಾರ ಮಾಡಿ ಬಂದ್ರಾತ ಹೋಗುಣ್ರಿ ಆದವ ಇನ್ನು ಹೂ ಬೇಕೇನ್ರಿ ಹೂವು ಯಾರಿಗೆ ಬೇಕ್ರಿ ಹೂವು ಗಡಬಡ ಮಾಡಿ ಬಾರಲ್ಲಿ ಹುಡುಗಿ ಆಡೋಣ ಚನಪಾಲಿ ಗಡಬಡ ಮಾಡಿ ಬಾರಲ್ಲಿ ಹುಡುಗಿ ಆಡೋಣ ಚನಪಾಲಿ ಹೆಂಗದಿರಪ್ಪ ಎಲ್ಲರೂ ಯಾತ್ರ ಅದಿರೆ ಮೊಕ್ಕೊಂಡಿರಿ ಹಿಂಗ ಇರಿ ಮೊಕ್ಕೋಬೇಡ್ರಿ ನಮ್ದು ಮೊಕ್ಕೋತೈತಿ ಹೊರಪ್ಪ ಹೆಂಗ ಯಾತ್ರ ಎಬ್ಬಸ್ಲಿ ಬೇಡ ಬೇಡ ಹೋಗ್ ಬರ್ತೀನಿ ಬಾಯ್ ಮತ್ತೆ ಇಲ್ಲಾಂದ್ರೆ ಹೋಗ್ಬಿಡ್ತೀನಿ ನೋಡ್ ಮತ್ ನಾನು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ನಮ್ಮ ನಾಟ ಹುಡುಗ ಕಾಲ ಸುಂದರ ಕಟ್ಟನು ನಮ್ಮ ನಾಟ ಹುಡುಗ ಕಾಲ ಸುಂದರ ಕಟ್ಟನು ಅರೇನು ಹುಡುಗರು ಪಟ್ಟ್ಯಾಗ ಪುಲ್ಲಪ್ಪ ಅವರ ಬಾಳ ಮಂದಿ ಅದಾರ ನೋಡು ಅಣ್ಣಿಲ ಅವರ ಕೊತ್ತ ಬಾಳ ಕೆಟ್ಟ ಅದಾರ ನೋಡು ಈಗಿನ ಹುಡುಗ್ಯಾರ ಯದಿ ಮೇಲೆ ಶಾದಿ ತೊಡಗಿಲ ಮಾಡಿರ ಮದುವೆ ಯದಿ ಮೇಲೆ ಶಾದಿ ತೊಡಗಿಲ ಮಾಡಿರ ಮದುವೆ ಎಡಗಾಲ ಇಟ್ಟ ವಾಚ್ ನನ್ನ ಎದೆ ಮೇಲ ಹೆಂಡಿಯ ಕೂಡ ಹೋಗ ಕಡಿಯ ಮೇಲ ಎಡಗಾಲ ಇಟ್ಟ ವಾಚ್ ನನ್ನ ಎದೆ ಮೇಲ ಹೆಂಡಿಯ ಕೂಡ ಹೋಗ ಕಡಿ ಹತ್ತಿ ಹೊಲಕ್ಕ ಬಂದಾಗ ನೀ ಹತ್ತಿರ ರಾಣಿ ಮಾಡಿ ನೋಡು ನೋಡದಂಗ ಅಂತರದಾಗ ಕುಂತಿದ್ದಿ ನೋಡು ನೋಡದಂಗ ಅಂತರದಾಗ ಕುಂತಿದ್ದಿ ಆಸ್ತಿ ಬಾಳ ಇದ್ದ ಹುಡುಗ ಜಾಸ್ತಿ ಸುಖ ಕೊಡ್ತಾನಂತ ಮೂರನೇ ದಿನ ಮದ್ವೆ ನನ್ನ ಮಾತು ಬಿಟ್ಟೇನ ಆಸ್ತಿ ಬಾಳ ಇದ್ದ ಹುಡುಗ ಜಾಸ್ತಿ ಸುಖ ಕೊಡ್ತಾನಂತ ಮೂರನೇ ದಿನ ಮದ್ವೆ ನನ್ನ ಮಾತು ಬಿಟ್ಟೇನ ಅದಂಗಲ್ಲ ನಾ ಎಬ್ಸ್ತೀನಿ ಕೇಳಿಗ ಅಂದ ಚಂದ ರಗಡೈತೆ ಸುಳ್ಳಿ ಸ್ವಲ್ಪ ಸೋಂಬಾರೈತೆ ಅಂದ ಚಂದ ಮಡಗಟ್ಟೈತೆ ಸುಳ್ಳಿ ಸ್ವಲ್ಪ ಸೋಂಬಾರೈತೆ ಕಳದ ಚಾಳಿ ಕಲ್ಲಾಗಿದ್ದು ಹೋಗಲ್ಲಂತ ನನಗಳೆ ಭಕ್ತಿಯಿಲ್ಲೆ ನೀ ಮೆರಿದೆ ಅದು ನಿನ್ನ ಕರ್ಮ ಹೆಂಗ ಬರ್ತೈತೆ ಭಕ್ತಿಯಿಲ್ಲೆ ನೀ ಮೆರಿದೆ ಅದು ನಿನ್ನ ಕರ್ಮ ಹೆಂಗ ಬರ್ತೈತೆ ರೊಕ್ಕ ಅಂತ ಯಾಕದೈತಿ ರೊಕ್ಕಿದ್ದವನ ಗಂಡ ರೊಕ್ಕ ಅಂತ ಯಾಕದೈತಿ ರೊಕ್ಕಿದ್ದವನ ಗಂಡ ಹಾಡಿ ಮಾಡಿ ಹೇಳ್ತಿ ಗೆಳೆಯ ನಿನ್ನ ಜಾಡಿಸೋ ಮಾರೆ ಒಬ್ಬಳ ಕೂಡ ಇರು ಚಂದಂಗ ಎಲ್ಲಂಗ ನೀನೆಂದರಗೈತಿ ನಡು ಆದ್ಯಾಗ ಒಬ್ಬಳ ಕೂಡ ಇರು ಚಂದಂಗ ಎಲ್ಲಂಗ ನೀನೆಂದರಗೈತಿ ನಡು ಆದ್ಯಾಗ ಒಟ್ಟಾರ ನಿನ್ನ ಕರ್ನಾಟಕ ರಾಜ ಬಿಟ್ಟ ಹುಡುಕಾಡಿಕೊಂಡು ಬರ್ಲಾಕ ನೀರು ಬೇಟ ನಿನ್ನ ಗಂಡ ಕೊಟ್ಟರು ನಿಂಗೆ ಬೇಕಾದ ಕಷ್ಟ
ಪರಿಶಾನ ಮ್ಯಾಗಿನ ಪ್ರೀತಿ ಮರತ ಹುಡುಗ ಹುಡುಗಿ ಮಾತಾಡಿದ್ರ ಪ್ರೀತಿ ಅಂತಾರ, ಮುದುಕ ಮುದುಕಿ ಮಾತಾಡಿದ್ರ ಕೀರ್ತಿ ಅಂತಾರ. ಹುಡುಗ ಹುಡುಗಿ ಮಾತಾಡಿದ್ರ ಪ್ರೀತಿ ಅಂತಾರ, ಮುದುಕ ಮುದುಕಿ ಮಾತಾಡಿದ್ರ ಕೀರ್ತಿ ಅಂತಾರ. ಏನಂತಾರ ಜನ ಏನಂತಾರ, ಏನಂತಾರ ಜನ ಏನಂತಾರ, ಸುಮ್ಮನಿದ್ದರು ಒಂದು ಮಾತು ಅಂತಾರ. ಬಂಡಾರ ಬಡದಾಗಿಲ್ಲವಾರ ಸುರ ಕೊಂಡಿ ಸುರಗಿಯ ನೀರ, ಬಂಡಾರ ಬಡದಾಗಿಲ್ಲವಾರ ಸುರ ಕೊಂಡಿ ಸುರಗಿಯ ನೀರ. ನಿನ್ನ ಮದುವೆಗಾಕಲಿಲ್ಲ ಕಣ್ಣೀರಾಯರ, ನಿನ್ನ ಮದುವೆಗಾಕಲಿಲ್ಲ ಕಣ್ಣೀರಾಯರ. ತಡ್ಕೋ ಅಟ್ಯಾಕ್ ಅವಸರ ತಡ್ಕೊ ಹೊಂದಿದ್ದೆ. ಮೊಸರು ಬೇಕೇನ್ರಿ? ಮೊಸರು ಯಾರಿಗೆ ಬೇಕು? ಮೊಸರು ಮೊಸರು ಮಜ್ಜಿಗೆ ಎಲ್ಲ ಅದಾವು. ಯಾರಿಗೆ ಬೇಕು? ಬಡ ಬಡ ಬರ್ರಿ ಪಟ್ ಪಟ್ ಅಂತ ಕೊಟ್ಟ ಅಯ್ಯಯ್ಯೋ ಹೊಡಿತ್ರು ಯವ್ವನಂದು ಕುಡಿಕಿ ಹೊಡಿತು ಮುರಿದ್ರು ಯಪ್ಪ ನನ್ನ ಕಮ್ಮನ ಹೂವಿನ ಬುಟ್ಟಿನ ಮುರಿ ಬುಟ್ಟಿ ಮುರಿತಾ? ಏ ಯಾವ್ಲೆ ನಿನ್ನ ಮುಡ್ದಾರ ಹಳೆ ಮುಡ್ದಾರ ಕಣ್ಣಿಗಿನ್ನ ಕಾಣಿಸ್ತಾವಿಲ್ಲ ನಿನಗೆ ಹೊರೆ ದುಡ್ಗ್ಯಾರ ಬರ್ದು ಯಾಕ ಕಣ್ಣಿಗೆ ಕೈಯಾಗ ಕೊಡ್ಲೇನು ಮತ್ತೆ? ಏ ಸುರ್ಪಣಕ್ಕೆ ಹಳೆ ಸುರ್ಪಣಕ್ಕೆ ನೀ ಯಾವಳಲೆ ನಿನ್ನ ಎದುರಿಗೆ ಬರೋ ಮಾರೋದ್ ಮಿಸಿ ಹೊತ್ತು ಗಣಸು ನಿನ್ನ ಕಣ್ಣ ಕಾಣೋದಿಲ್ಲ. ಯಾಕೆ ನಿನ್ನ ಗಡಿಗೆ ಹೊಡೆದ ಕೈಯಾಗ ಕೊಡ್ಲನ? ನನ್ನ ಗಡಿಗೆ ಒಳದ ಕೊಡು ಗಣಸ ಮೊದಲ ಐತಲ್ಲ ಚಂದಾಗ ಹೂ ಮಾರೋದ್ ಕಲೀಲಿ, ಆಮೇಲೆ ನನ್ನ ಗಡಿಗೆಗೆ ನೀ ಕೈ ಹಚ್ಚುವಂತೆ. ವಾಮಿ ಹೂ ಮಾರು ಹುಡುಗನ ಹೂ ಇಟ್ಕೊಂಡ ನೋಡ, ಆಮೇಲೆ ನಿನಗ ಗೊತ್ತಾಕತಿ ನಂದು ಎಟ್ಟೈತಂತ ತಾಕತ್ತ. ಡೈರೆಕ್ಟ್ ಗಜವಾನೆ ಗಜ ಗಜ ಮಾಡಿ ಎದ್ದು ಬಿಡು. ಒಟ್ಟಾಗಿ ಬರಂಗಿಲ್ಲ ನನಗ. ಅಲ್ಲ ನಿನ್ನ ಇಷ್ಟು ದಿಮಾಕ್ ಮಾಡಕತ್ತಿಯಲ್ಲ, ನಿನ್ನ ಬುಟ್ಟಾಗ ಒಂದು ಕಮ್ಮನ ಹೂ ಇಲ್ಲಿ ಎಷ್ಟು ದಿಮಾಕ್ ಮಾಡ್ತಿಲ್ಲ? ಹೂ ಮಾರು ಸಿದ್ಧ. ಹಾ ನಾವು ಮಾರು ಸಿದ್ಧ ಅನ್ನೋದು ನಿನಗೆ ಹೆಂಗ ಗೊತ್ತ? ಯಾರು ನೀನ ಹೇಳ ಯಾಕೆಪ್ಪ? ಎತ್ ಬೇಡವೇ ಜಗ್ಗ ಸುಮಾರು ಮನೇಲಿ ಸಾಕೆಪ್ಪ ಹೇಳ. ನಿಂಗೆ ತಡ್ಕೊಳೋ ಶಕ್ತಿ ಒಟ್ಟ ಇಲ್ಲನ. 300 ರೂಪಾಯಿ ಅವಸರನ ಒಂದು ಹೇಳಂತ ನಾವು ಬಡ ಬಡ ಹೇಳಿ ತಡ್ಕೊ ಹೇಳ್ತೀನಿ. ಸಣ್ಣಗ ಶುರುವಾತ ನನಗ ದುರ್ಗವನ್ನ ಬ್ಯಾನಿ, ಈ ಊರ ಶ್ರೀಮಂತ ಪ್ರತಾಪದನಲ್ಲ ಅವನ ಕೈಯಾಗ ಗುಮ್ಮಸ್ತ ಛತ್ರಿ ಚೆನ್ನಪ್ಪನ ಮಗಳ ಸಿಂಗಾರಿ ಅಂದ್ರ ನಾನ. ಓ ನೀನ ನಮ್ಮ ಮಳೆ ಗಡಿಗೆ ಯಾಕ ನನ್ನ ಗಡಿಗೆ ಕೈ ಇಟ್ಟಿ ಅಂದಂಗಾತ? ಕೈ ಇಡ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಬಿಲ್ಲಿ, ಆದ್ರೆ ನಮ್ಮ ಮರ್ಬದ ಜಗ್ಗ ನಂತರ ಬರೀ ನಿನ್ನ ಗಂಟ ಬಿದ್ದಿರ್ತಾರ. ಹಂಗಾದ್ರೆ ನನಗೊಂದ್ ಮೊಳ ಹೂ ಕೊಡ್ತೀಯ? ನೀ ಒಂದು ಗಟ್ಟಿ ಮನಸ್ಸು ಮಾಡಿ ಹೂ ಅಣ್ಣ, ಒಂದು ಮೊಳ ಯಾಕಲಿ ಇಡೇ ಬುಟ್ಟಾನ ಹೂನ ನಿನ್ನ ತಲೆಯಾಗ ಇಡ್ತೀನಿ. ಅಲ್ಲ ಯಾರಿಗೆ ಬೇಕು ಅವ್ರಿಗೆ ಸಿಕ್ಕಲ್ಲೇ ತಲೆಗೆ ಹೂ ಮುಡ್ಸೋ ಧೈರ್ಯ ಐತೆ ನಿಂತಾಕ? ಇರೋದು ಏನು ಮಾಡಿತ್ತು ಧೈರ್ಯ? ನೀ ಒಂದು ಗಟ್ಟಿ ಮನಸ್ಸು ಮಾಡಿ ನಂದು ಕುಲ್ಲ ಐತೆ ಅಂತ ಹೇಳಿಬಿಡ ಗಡಿಗೆ, ಆಮ್ಯಾಗ ನೋಡಿ ಈ ಹೂ ಮಾರು ಹುಡುಗನ ತಾಕತ್ತ. ಈ ಮಾತು ನಂಬಲಿ? ಸಾತ್ ನಿಮ್ಮ ಮಾಮ ಕೆಂಚಿ ಮ್ಯಾಗ ಆಣಿಲಿ ಅಪ್ಪ, ನನ್ನ ಮಾತು ನಂಬ. ಹೌದೇನು ನನ್ನ ರಾಜ? ಸಿಂಗಾರಿ ಮಾತಿನಾಗ ಮಾಡಿದಲ್ಲ ನನ್ನ ಮಗಳ, ಹಂಗಾದ್ರೆ ಒಂದು ತಿಂಡಿಲೇ ಹೋಗದ್ ಬಿಡ ಪಿಕ್ಚರ್ ಗೀತೆ. ಒಟ್ಟ ತಿಂಡಿಲೆ ಹೋಗಿ ಅದನ್ನ ಮಣ್ಣಗಂಡ ಊಟ ಹಟ್ಟಿದಿ ಬೀದಿ ಗಿರಿದ ಎಲ್ಲ ಗೊತ್ತಾಗಿ ಅನಸಾತೈತಿ, ನೀ ಅಣ್ಣದಿ ಅನ್ನೋದು ಡೌಟ, ನೀ ಅಣ್ಣದಿ ಅನ್ನೋದು ಡೌಟ. ಮೇಡಮ್ ಹೇಳ್ರಿ ಸರ್, ಹಿಂಗ್ಯಾಕದಿರಿ? ಯಾಕ ಚಂದಿಲ್ಲ ಚೂಜಿ ಮ್ಯಾಗ ನಿಮ್ಮ ಅವನು ಹಿಂಗದಲ್ರಿ? ಇದ್ದಿಲ್ಲಪ್ಪ ನಮ್ಮ ಅಪ್ಪದನ ಕ್ಯಾತಾರು ಹುಚ್ಚಿ
ಮಗಳ ಸಿಂಗಾರಿ ಈ ಹೂ ಮಾರೋ ಹಲ್ಕಾಡ್ಸೋಳ ಮಗ ಸಿದ್ಧ ಬದ್ದ ನನ್ನ ಮಗಳ ಕೂಡ ನಿಂತಿಯಲ್ಲ ಯವ್ವ ಯಾಕ ಯಪ್ಪ ನನ್ನ ಮೊಸರು ಮಾರಕಂತ ಹೊಂಟಿದ್ನ್ಯಾ ಹೂ ಯವ್ವ ಇವ್ರದ್ದಾರಲ್ಲ ಇವ್ರು ಯವ್ವ ಬದಕ್ನ ಒಂದಿಟ್ಟು ಹೂ ಏನಾರು ತಗೊಂಡ ನಾವ ಈ ತಗಲ್ಲ ನಮಗ ಇಲ್ಲಪ್ಪ ಅದು ಅದು ತೂ ನಿಮ್ಮ ಅವನ ಏಳರಾಗ ಹುಟ್ಟದಕ್ಕೆ ಅಲ್ವಾ ನನ್ನ ಮಗಳ ಸಿಂಗಾರಿ ನಮ್ಮ VRL ತಂಬಾಕ್ ರಾಜನ ಗಾಡಿ ಹುಬ್ಬಳ್ಳಿಯಿಂದ ಬೈರ್ನಟ್ಟಿ ತನಕ 100 ಕಾಟದಾಗ ರನ್ನಿಂಗ್ ಆತಂಗಾತವ ನಿನ್ನ ಅವನ ರನ್ನಿಂಗ್ ಆದಂಗಾತ ಯಪ್ಪ ಐತಲ್ಲ ಅದು ಐತಲ್ಲ ಮುಚ್ಕೋರು ನಿಮ್ಮ ಅವನ ಬಾಯಿ ಮುಚ್ಕೋ ಅಲ್ವಾ ನನ್ನ ಮಗಳ ನೀವು ಒಂದ್ ವೇಳೆ ಒಲ್ಲಿ ಅಂದ್ರು ಆ ಸುಮಾರು 16 ಮಗ ಏನಾರು ಸಿದ್ಧ ನಿನಗೆ ಹೂ ಕೊಡ್ತೇನೆ ಸುಳ್ಳು ಹೇಳಿದ ನಾವು ಆಯ್ತಾಗಲ್ಲ ನನ್ನ ಮಗ ಹಂಗಿದ್ರು ಹೇಳು ನಿನ್ನವನ ನಾ ಎಲ್ಲ ಬರೋಬ್ಬರಿ ಮಾಡ್ತೇನೆ ಅದಕ್ಕೆ ಯವ್ವ ಹೇಳಪ್ಪ ಈ ಸುಮಾರು ಸಿದ್ದನ ಕಣ್ಣು ಭಾಳ ಕೆಟ್ಟದವ ನಮ್ಮ ಗಡಿಗೆ ಮ್ಯಾಗ ಬೀಳ್ತವ ನಿನ್ನವನ ನಮ್ಮ ಗಡಿ ಮ್ಯಾಗ ಬೀಳ್ತತೆ ಯಪ್ಪ ನಿನ್ನ ಸಂಬಂಧ ಹನಿ ಬಡ್ಕೊಲೆ ಅಂತೀನಿ ಅಲ್ಲ ಈ ಹೂ ಮಾರು ಸಿದ್ಧ ಅದನ್ನಲ್ಲ ನಮ್ಮ ಮೊಸರು ತಗೊಳ ಗಿರಾಕಿ ಬರ್ತಾನೋ ಯಪ್ಪ ಇವ ಅಂತೂ ಈ ನನ್ನ ಮಂಗ್ಯಾನ ಮಗ ನನ್ನ ಮಗಳು ಸಿಂಗಾರಿ ಭಾಳ ತಲೆ ಕೆಡ್ಸ್ಯಾನ ಅಂದಂಗೆ ಆತ್ರಿ ಈ ಸೋಳ ಮಗಳ ಜೋಡಿ ಇಷ್ಟ ನಿಂತ್ರ ನನ್ನ ಮಗಳು ನನ್ನ ಕೈಯಾಗ ಏನು ಸಿಗೋದಿಲ್ಲ ಓಯಪ್ಪ ಯವ್ವ ನನ್ನ ಮಗಳ ಮೊಸರಿನ ಪುಟ್ಟಿ ಇಲ್ಲೇ ಮಾರ್ಕ್ ಒಂದು ಸೌದತ್ತಿ ಎಲ್ಲ ಗುಡ್ದ ಚೌರಿಕೆ ಹಿಡ್ಕೊಂಡ ಎಲ್ಲಿ ಕಾಣೆ ಎಲ್ಲಮ್ಮನಂತ ಕೈನಲ್ಲಿ ಕಾಣೆ ಬಾಳ ಮಂದಿ ಭಕ್ತರ ಮಾಡಿದೆ ಅಂತ ಕೆವ್ವ ಬಾಳ ಮಂದಿ ಭಕ್ತರ ಮಾಡಿದೆ ಅಂತೇಳಿ ಚೌರಿಕೆ ಹಿಡ್ಕೊಂಡ್ ಅಡ್ಡಾಡ್ದು 2 ಒಂದ ನೋಡ್ತಂಗಿ 2 ಒಂದ ತಡ್ಕೋರಿ ಯಜಮಾನ್ರ ತಡ್ಕೋರಿ ಏನ್ರಿ ನೀವು ಮಾತಾಡೋ ಮಾತ ನಾ ಯಾರಂದ್ರೆ ಕಿಮ್ಮತ್ತಿಲ್ಲ ನಾ ಮನುಷ್ಯರಿಗೆ ಹುಟ್ಟಿಲ್ಲ ನಾವು ಅನ್ನ ಉಣ್ಣೋದಿಲ್ಲ ಯಾರು ಗೊತ್ತೈತಿಲ್ಲ ಸಾವಕಾಶ ಮನುಷ್ಯರಿಗೆ ಹುಟ್ಟಿ ತ್ರಾಸ ತಗೊಂಡಕ್ ಹೋಗ್ಬೇಡಟ್ಟು ನಮ್ಮ ಅಪ್ಪನ ವಯಸ್ಸಾಗೈತಿ 2-3 ಅದ ಮತ್ತೆ ಹೆಂಗ್ ಬೇಕಾದಂಗ ಮಾತಾಡ್ತಾನ ನನಗೆ ತಡ್ಕೋ ಯಪ್ಪ ಅಲ್ಲಿ ಸುಡಗಾಡ್ಸಿದ್ದ ನೀ ಯಾರಂತ ನನಗೆ ಗೊತ್ತಿಲ್ಲ ಅನ್ಲಿ ಮಗನ ನಾನು ಮುಂದೆ ಪಿಂಗಿ ಬಿಡಾಕ್ ಬರ್ತೀಯ ಆ ಮಣ್ಣು ತಿಗಡಿ ಬೋರವ್ವ ಹೊರಗೆ ಕುಂತಾಗ ಬಗ್ಗೆ ನೋಡಿ ಇಡೇ ಊರ ಮಂದಿ ಹೋದ್ರಲ್ಲಿ ಮಗನ ನನಗೆ ಗೊತ್ತಿಲ್ಲ ನೀ ಯಾರಂತ ಇದನ್ನ ಹೇಳಕ್ ಬಂದನ್ರಿ ಮಂಗ್ಯಾನ ಮಗ ನನ್ನ ಮುಂದೆ ನಾ ಯಾರಂತ ಹೇಳಂತ ಹೇಳಿ ಯವ್ವ ನನ್ನ ಮಗಳ ಹೇಳಪ್ಪ ನಿನ್ನ ಗಡಿಗೆ ಯಾಕ ಒಂದು ಸ್ವಲ್ಪ ಮುಕ್ಕದಂಗೆ ಕಾಣ್ತತಲ್ಲೋ ನಿನ್ನವನ ಮುಕ್ಕದಂಗೆ ಕಾಣ್ತತೆ ಹೌದಾ ಆಗೈತೆ ಇಲ್ಲ ಏ ಆಗಿಲ್ಲ ಹೌದ ಕೌಜ್ಗ ಯಪ್ಪ ನಿನಗ ಕಣ್ಣು ಕಾಣಂಗಿಲ್ಲ ದುಂಡಗ ಐತಿ ನೋಡಿಲ್ಲ ತೂತ ಆಗಿಲ್ಲ ದುಂಡಗ ಐತಿ ಕೆಟ್ಟು ನಿನ್ನವ್ ನೀ ಪೂರಾ ಕೆಟ್ಟಿ ದುಂಡಗೈತೆ ಅಂತ ಹೇಳಿ ಇಲ್ಲೇ ನಿಂತು ಈ ಹರಿಯದು ಹುಡ್ಕೊಂಡು ಸುಮಾರು ಸಿದ್ದನ ಕಣ್ಣು ಅಷ್ಟ ಅಲ್ಲ ಯವ್ವ ಅವ ದಣಕಾವು ಸೊಳ ಮಗ ಆಡಿನ ಶೇಖಪ್ಪನ ಕಣ್ಣು ನಿನ್ನ ಗಡಿಗೆ ಮ್ಯಾಗ ನಿನ್ನವನ ಅದು ಬಿಡ್ರಿ ಜೋಡಿ ಅಂಡ್ರ ಮುದ್ದಿನ ಗಂಡ ಪರ್ಸಪ್ಪ ಆ ಸೊಳ ಮಗನ ಕಣ್ಣು ನಿನ್ನ ಗಡಿಗೆ ಮ್ಯಾಗ ಅದು ಬಿಡ್ರಿ ಈ ಚಾದ ಅಂಗಡಿ ಕಟಗೇರಿ ಸೋಳ ಮಗ ಮಾವ ನಿನ್ನ ಗಡಿ ಮಗಳು ಗಡಿಗರ ಏನು ಚಂದ ಐತಂತನ್ರಿ ಈ ನನ್ನ ಮಗ ನನ್ನ ಮುಂದೆ ಚಾ ಕುಡಿಯಾಕ ಹೋದಾಗ ಹೇಳ್ತಾನ ಮಗ ಚಂದ ಐತಿ ಅದಕ್ಕೆ ಅದು ಬಿಡ್ರಿ ಯವ್ವ ಆ ಗುಕ್ ಕಡಿಸಿ ಮಗ ತೆಗ್ಗಿ ಮಣ್ಣು ನಾಗಲಿಂಗ ಏನಂದ ಮಾವ ನಿನ್ನ ಮಗಳದು ಗಡಿಗೆ ಏನ್ ಸೂಪರ್ ಐತಂತಾನೆ ಯವ್ವ ಆ ನನ್ನ ಮಗ ಚಂದಗಾರ ಮಾತಾಡಕಾರ ಬರಲ್ಲ ಆ ಸೋಳ ಮಗೊಂದು ನಿನ್ನ ಗಡಿಗೆ ಮ್ಯಾಗ ಕಣ್ಣು ನಿನ್ನವನ ಇವ್ರು ಹುಟ್ರು ಕಣ್ಣು ಬಿತ್ತಂದ್ರ ನಿನ್ನ ಗಡಿಗೆ ಎದ್ದಾಟ ಮುರಿದಕತ್ತೋ ನಿನ್ನವನ ಮುರಿದಕತಿ ನಡಿ ಮಗಳ ಹೋಗೋಣ ನಡಿ ತಡದಾರ ತಡ್ರಿ ಯಜಮಾನ್ರ ಹೋಗುದು ಹಾಕಿರ್ಯಾ ಕಡಿಕ್ ಒಂದ್ ಮಳ ಹೂವರ ಒಯ್ರಿ ತಡ್ಕೊಳ್ಳೋದು ಬಡ್ಕೊಳ್ಳೋದು ನಮ್ಮ ಕಡೆ ಏನಲ್ಲಿ ಹೂ ಮಾರೋ ಸುಡಗಾಡ್ಸಿದ್ದ ಅದ್ರ ಬೇರೆ ನೀ ಆಂಟಿ ಲವರ್ ಹೂ ಮಾರೋ ಸುಡಗಾಡ್ಸಿದ್ದಲೇ ಅಪ್ಪ ಆಂಟಿ ಲವರ್ ಹೂ ಮಾರೋ ಸುಡಗಾಡ್ಸಿದ್ದ ಯವ್ವ ನನ್ನ ಮಗಳ ಹೇಳಪ್ಪ ನಡಿ ನಿನ್ನ ನಾವು ಹೋಗೋಣ ನಡಿಯವ್ವ ಹೋಗೋಣ ಬರ್ಲಿ ಹೋಗೋಣ ಯಪ್ಪ ಬಾರೋ ನಿನ್ನ ಯವ್ವ ಬಾ ಹೋಗೋಣ ಬಾ ಸಾಕು ಬಾಯ್ ಮಾಡಿಬಿಡಿ ಅಮ್ಮಕ್ಕ ಎಲ್ಲ ಮಗನ ಛತ್ರಿ ಚೆನ್ನ ಅಂತ ಒಳ್ಳೆ ಕಾರ್ಯ ನಡೆಸಿದಾಗ ಅರ್ಬಿ ಯಾವ ಬಿಟ್ಟಂಗ ಬಂದ್ ಬಿಟ್ಟಲ್ಲ ಅಪ್ಪ ಬಂದ್ ಬಿಟ್ಟಲ್ಲ ಇನ್ನು 2 ನಿಮಿಷ ತಡ ಆಗಿ ಬಂದಿದ್ದೆ ಅಂದ್ರ ಕೇಳ್ತಿದ್ದಿಲೇ ಅಪ್ಪ ನಿನ್ನ ಮಗಳಿಗೆ ಶೃಂಗಾರಿ ಗಡಿಗೆ ಸುದ್ದಿನ ಅಂತೇನಿ
ಯಾಕ್ರಿ ಅವು ಎಲ್ಲರೂ ಆರಾಮಿದ್ರಿ ಅವು ಮಾದ್ಲಿ ಮತ್ತು ಚಜಕ ತಿಂದು ನಿಮ್ಮ ಹಾಸಿಗೆಯಾಗ ನೀವ ಕುಂದ್ರಿ ಅವು ಮತ್ತು ಅತ್ತಾಗಿತ್ತಾಗ ಅಡ್ಡಾಡಕ್ ಹೋಗ್ಬೇಡ್ರಿ ಅವ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟತಿ ತಲೆ ನಿನ್ನ ಸಲುವಾಗಿ ಕೆಟ್ಟತಿ ತಲೆ ಬಿಬಳ ಅಂತೈತಿ ತಿವ್ 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 ಆರನ ಒಡಿಯವನ ಪಾವ್ ಪಾವ್ ಬಿಬಳ ಅಂತೈತಿ ತಿವ್ 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 ಆರನ ಒಡಿಯವನ ಪಾವ್ ಪಾವ್ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲೆ ಬೊಂಬಾಯಿ ಮಿಠಾಯಿ ರೀ ಬೊಂಬಾಯಿ ಮಿಠಾಯಿ ಯಾರಿಗೆ ಬೇಕು ಜಂಬಾಯಿ ಮಿಠಾಯಿ ಪಟ ಪಟ ಬಂದ ಸಟ ಸಟ ತೂಂದು ಬಿಡ್ಬರ್ರಿ ಕೌಲಿಗೆರಿ ಕಲ್ಲೋಮ್ಮ ಬಿಸಿ ಮಲ್ಲೋಮ್ಮ ನಮ್ಮ ಸೀಕೋಮ್ಮ ಕೋಳಿ ಮಲ್ಲೋಮ್ಮ ಪಾರೋಮ್ಮ ಮತ್ತು ನಮ್ಮ ಅಣ್ಣಮ್ಮ ಗೊತ್ತಲ್ಲ ಮಗ್ಗಲ್ಕ ಬಂದ ಕುಂದಿರ್ತೈತಲ್ಲ ಮತ್ತು ನಮ್ಮ ತಿಗಡಿ ಪಾರೋಮ್ಮ ಪಟ ಪಟ ಬಂದ ಸಟ ಸಟ ತೊಂದು ಹೋಗ್ಬಿಡ್ಬರ್ರಿ ಮತ್ತು ತಡ ಆತ ಸಿಗುದಿಲ್ಲ ಅಲ್ಲಿ ಲೇಸಿದ್ದ ಇತ್ತಾಗ ಒಂದು ಯಾವ್ದೋ ಪಿಗರ್ ಆ್ಯಂಡ್ ಬಗರ್ ಹುಡುಗಿ ಓದಂಗಾತಲ್ಲಿದೆ ಈ ಮಗಗ ದೂರದೃಷ್ಟಿನ ಭಾಳ ಇದ್ದಂಗೆ ಕಾಣ್ತತಿ ಅಂತ ನಿಮ್ಮ ಮಿಠಾಯಿ ಮಾರೋರು ಅಂತವೆಲ್ಲ ಕೇಳಬಾರ್ದಿಲ್ಲ ಯಪ್ಪ ಕೇಳಬಾರ್ದ ಯಾಕಲೇ ಯಾಕ ಕೇಳಬಾರ್ದ ಬಾಯಿಗೆ ಬರಿ ಹೇಳ್ತಾರ ಬರೀ ಬರಿಯರ್ ಹೇಳಿಲಿ ಗೆರಿಯರ್ ಹೇಳಿಲಿ ಒಮ್ಮೆ ಆ ಹುಡುಗಿ ನಾ ನೋಡಿದ್ನಿ ಅಂದ್ರೆ ಲೇ ಅಪ್ಪ ನೀವು ಆ ಹುಡುಗಿ ಒಮ್ಮೆ ನೋಡಿಬಿಟ್ಟೆ ಅಂದ್ರೆ ನೀ ದಿನ ಮಿಠಾಯಿ ಮಾರಿ ಗಳಿಸಿರ್ತೀಯಲ್ಲ ರೊಕ್ಕನ ಆಕಿ ಎನಕ ಬಡಿಬೇಕಾಗತ್ತಲೇ ಅಪ್ಪ ಆಕಿ ಎನಕ ಬಡಿಬೇಕಾಗತ್ತ ಅದಂಗ್ಲೇ ಮಗನ ಸಿದ್ಧ ಅದಂಗ ಅದಂಗಂದ್ರ ಹೇಳ್ತಾನೆ ಕೇಳ ಆ ಹುಡುಗಿ ನಿನಗ ಒಮ್ಮೆ ಬಿಟ್ಟು 2 ಸಲ ಮಾವ ಅಂದ್ಬಿಟ್ಲಂದ್ರ ನಿಂದ 10,000 ರೂಪಾಯಿ ಮಿಠಾಯಿ ಡಬ್ಬಿ ಹಂಗ ಕೊಡ್ಬೇಕಾಗತ್ತ ಹಂಗ ಆಗೇನ್ ಮಾಡ್ತಿ 10,000 ಯಾಕಲೆ ಅವಳಿಗಾಗಿ 50,000 ಒಲಿ ಮೊದಲ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ ನೀನ ಮಿಠಾಯಿ ಮಾರಿ ಶಿವ ಮತ್ತ ನಾ ಯಾರು ಅನ್ನೋದು ಗೊತ್ತೈತಿಲ್ಲ ನಿನಗ ನೀ ಅಂಟಿಲ್ ಅವ್ರ ಪರಿಚಯ ಅನ್ನೋದು ನನಗೆ ಗೊತ್ತೈತಿ ಆ ಹುಡುಗಿ ವಿಚಾರ ಮತ್ ಮಾಡಿದ್ರತ್ತ ಬಾಯಿನ ಆ ಅಕ್ಕಿಗೆ ಬಲಿ ಹೋಗದ ನಮ್ಮ ಮಾದಿಗೆ ತರುಣ ಅಂತ ನಡಿ ಹಂಗಾರ ಹೋಗೋಣ ಕೊಂಡೈತಿ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ ಕೊಂಡೈತಿ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ ಕವಿಗೆ ಬೀಗ ಹರಿಯಾರ ಮೂರ್ವಚನ ನುಡಿಗಲೆ ತಳ ಇಡಿಗಲೆಗ ಕೈಗೆ ಬಳಸ್ತರ ಇಡಿಗಲೆಗ ಕೈಗೆ ಬಳಸ್ತರ ಇಡಿಗಲೆಗ ಕೈಗೆ ಬಳಸ್ತರ ನಿನ್ನ ನೋಡಿ ಆಗಿತ್ತಲ್ಲ ಮಕ್ಕ ಕಳ್ಮಳ ಅರೆ ಹುಡುಗಿ ಮಿಸ್ ಕಲ್ಲು ಮಾಡೈತಿ ಅರೆ ಹುಡುಗಿ ಮ್ಯಾಚ್ ಕಳ್ಸೈತಿ ಐ ಲವ್ ಯು ಮಾಡ್ಯ
ಪ್ರತಾಪ ಇಂದು ರಾತ್ರಿ ನೀನು ಕಂಡ ಬಡಿ ಹೆಣ್ಣು ಮಕ್ಕಳಿಗೆ ಹಣದ ಆಸೆ ತೋರಿಸಿ ಕೊನೆಗೆ ಅವರ ಶೀಲವನ್ನು ಹಾಳು ಮಾಡಿ ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಸುತ್ತು ನೂರಾರು ಅಲ್ಲಿಗೆ ಪುಂಡನೆಂದು ಮೆರೆಯುತ್ತಿರುವ ನಿನ್ನ ಹೇಸಿ ಜನ್ಮಕ್ಕೆ ಬೆಂಕಿ ಹಚ್ಚಿ ನಿನ್ನ ದೌರ್ಜನ್ಯಕ್ಕೆ ಬಲಿಯಾಗಿ ಸತ್ತವರ ಆತ್ಮಕ್ಕೆ ಶಾಂತಿಗೊಳಿಸದಿದ್ದರೆ ಮೇರಾ ನಾಮ್ ಟೈಗರ್ ಕರ್ನಾ ನಹಿ समझे दिल देता वो करना दिल नहीं तो कालेंगा सर्प ಒಲಿದರೆ ಕರ್ಣ ಒಲಿಯದ ತರ ಕಾಳೆಂಗ ಸರ್ಪ ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ರಾವಣ
ನರನಾಡಿನಲ್ಲಿ ಗಂಡು ಗಲಿಯಾಗಿ ಮೆರೆಯುತ್ತಿರುವ ಕಳನಾಯಕನ ಕಾರ್ಯದಲ್ಲಿ ಕಳ್ಳ ಕದೀಮನಾಗಿ ಕಾರ್ಯ ಸಾಧಿಸುತ್ತಿರುವನಲ್ಲ ಅರ್ಜುನ. ಈ ಪ್ರತಾಪನೆಂಬ ನಾಮ ಬಲದಿಂದ ಪ್ರತಿಯನ್ನೇ ಗೆಲ್ಲಬೇಕಂದರೆ ನರನಾಗರನಾಗಿ ಬಂದು ನನ್ನ ಬಲಗೈ ಕರೆಯನನ್ನು ಕುಸ್ತಿಯಲ್ಲಿ ಸೋಲಿಸಿದೆಯ ಕೆಟ್ಟ ಸೂಳೆಯ ಮಗನೇ. ನೀನೆಂತ ತಿರುವಿನಲ್ಲಿ ನುಸುಳಿ ಬದುಕಿದರೂ ನಾಯಿಯಾಗಿ ಬಂದು ಬೀಳುವೆ ಈ ಶ್ರೀಮಂತನ ಪ್ರತಾಪನ ಕಾಲಡಿಯಲ್ಲಿ. ನನ್ನ ಬಲಗೈಯನನ್ನು ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿ ದಿಲ್ಲಿ ಹೊತ್ತ ಪುಂಡೌಲಿ ಎಂದು ನೀ ಬಿರುದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷರೆಂದು ತಿಳಿಯಬೇಡಲೇ ಬಚ್ಚೆ. ಈ ಪ್ರತಾಪ ಮನಸ್ಸು ಮಾಡಿದರೆ ಕ್ಷಣದಲ್ಲಿ ಹೆಣವಾಗಿ ಬಂದು ಬೀಳುವೆ ಈ ಶ್ರೀಮಂತನ ಹೆಣಗಳ ರಾಶಿಯ ದೊಡ್ಡೆಯಲ್ಲಿ. ಈ ಪ್ರತಾಪ ಕಾಲಿನಿಂದ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತು ಮಾಡುತ್ತಾರೆ ಈ ಊರಿನ ಬಡಪಾಯಿ ನನ್ನ ಮಕ್ಕಳು. ಅರ್ಜುನ, ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿನ್ನ ಅಣ್ಣ ತಮ್ಮಂದಿರಲ್ಲಿ ಬೆಂಕಿ ಹಚ್ಚಿ ಅವರನ್ನು ಬೀದಿ ಭಿಕ್ಷುಕರನ್ನಾಗಿ ಮಾಡಿ ರಸಪುರಿ ಮಾವಿನ ಹಣ್ಣಿನಂತಿರುವ ನಿನ್ನ ತಂಗಿಯನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ನಿನ್ನನ್ನು ಕಂತ್ರಿ ನಾಯಿ ತರ ಮಾಡಿ ಕೊನೆಗೆ ನಿನ್ನ ಕೈವಶವಾಗಿರುವ ದೇವಸ್ಥಾನದ ಒಡೆಯಗಳನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಸರ್ದಾರ್ ಜಮೀನ್ದಾರ್ ಶ್ರೀಮಂತ್ ಪ್ರತಾಪನೇ ಅಲ್ಲ. ಚೆನ್ನ ಚೆನ್ನ ಅಲ್ರಿ ಧನ್ಯರ ಅಪ್ಪ ಬಂದನ್ರಿ ಅಪ್ಪ ತಡ್ರಿ ಬನ್ನಿ. ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದೆಯಾ ಮಗನೇ? ವಸೂಲಿ ಮಾಡ್ಕೊಂಡು ಬರ್ಬೇಕಂತ ಹೋಗಿದ್ದೀನ್ರಿ. ಅವ್ರ ಮನ್ಯಾಗ ಅವ್ರವ್ವ ದುರ್ಗವ್ ಸತ್ತಿದ್ಲಪ್ಪ, ದುರ್ಗವ್ ಸತ್ತಿದ್ಲ. ಮತ್ತೆ ಆ ಬಂಡ ಬಡ್ಡಿ ಮಗ ಭೀಮನ ಸಾಲ? ಆ ಭೀಮನ ಸಾಲ ಲೆಕ್ಕ ಮಾಡಿಲ್ರಿ. ಲೆಕ್ಕ ಮಾಡ್ಬೇಕು ಅನ್ನೋಷ್ಟ್ರೊಳಗ ನಮ್ಮ ಹಳೆ ಲವರ್ ನಮ್ಮ ತಿಗಡಿ ತುಳ್ಸವ್ರಿ ನನಗೆ ಮಾವ ಬವ್ವ ಕೊಡಸು, ನಾನು ತುರುಬಿ ಹೂವು ಕೊಡಸು, ಕೈ ತುಂಬ ಬಳಿ ಇಳಿಸಂದ್ರಿ. ಅದನ್ನಷ್ಟ ಮುಗಿಸ್ಕೊಂಬರ್ ಹೊಡ್ದ ಹರಿಯದ ಹುಡುಗ್ಯಾರ್ರಿ ಮಾವ ನನಗೆ ಗೋಬಿ ತಿನಿಸು, ನನಗೆ ಖಾರದ ಬಟಾಣಿ ತಿನಿಸು ಅಂದ್ರಿ. ಅದರ ಸಂಬಂಧ ಯಪ್ಪ ನಾ ಲೆಕ್ಕನ ಮಾಡಿಲ್ರಿ. ಅವನು ಲೆಕ್ಕ ಮಾಡಿ ನೋಡಿ ಹೇಳ್ತೇನ್ರಿ. ಲೇ ಹರಾಮ್ ಕೋರ್ ನನ್ನ ಮಗನೇ, ನಿಂದು ಬರ ಇದೇ ರಗಳೆ ಆಯ್ತಲ್ಲ, ಎಷ್ಟಿದೆ ತೆಗೆದು ನೋಡಲೇ ಮಗನೇ. ಪ್ರತಾಪ್, ಏ ಪ್ರತಾಪ್. ಓಹೋ, ನನ್ನ ಸ್ನೇಹಿತ ಪ್ರದೀಪನೇ. ಬಾ ಪ್ರದೀಪ್, ಈಗ ಬಂದೆಯಾ? ಹಾ ಪ್ರತಾಪ್, ಈಗ ತಾನೇ ಬಂದೆ. ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೀತಿದೆ ತಾನೆ? ಇನ್ನೆಲ್ಲಿದೆ ಪ್ರತಾಪ ಕಾಂಟ್ರಾಕ್ಟರ್ ಕೆಲಸ? ಯಾಕೆ ಪ್ರದೀಪ್, ಏನಾಯ್ತು? ಕಡಿಯಾಗ ಉಸಿಗಿಗೆ ಸರಿಯಾಗಿ ಸಿಮೆಂಟ್ ಹಾಕದೆ ಸಿಮೆಂಟಿನಲ್ಲಿ ಆಳು ಮನೆ ಕಲವರಿಕೆ ಮಾಡಿ ಬಿಲ್ಡಿಂಗ್ ಕಟ್ಟಿಸುತ್ತೇನೆಂದು ಹೇಳಿ ಸುಳ್ಳು ಕೇಸ್ ಹೇಳಿ ನನ್ನ ಲೈಸೆನ್ಸ್ ಕಸಿದುಕೊಂಡು ನನ್ನನ್ನು ನಿರುದ್ಯೋಗನಾಗಿ ಮಾಡಿದರು ಪ್ರತಾಪ್, ನಿರುದ್ಯೋಗನಾಗಿ ಮಾಡಿದರು. ಹಾಗಾದರೆ ಮುಂದೆ ಏನು ಕೊಂಡು ಬೇಕಂದಿರುವೆ? ಎಲ್ಲಿಯಾದರೂ ಒಂದು ಉದ್ಯೋಗ ಹುಡುಕಿಕೊಂಡು ಬಿದ್ದೇನೆ. ಆದರೆ ಮಾತೆನ್ನುವುಗೆ ಪ್ರತಾಪ್, ನೀನು ತಪ್ಪು ತಿಳಿಯುವುದಿಲ್ಲ ಅಂದರೆ ನನ್ನದೊಂದು ಮಾತು. ಅದೇನು ಹೇಳು ಪ್ರತಾಪ್?
ನೋಡು ಪ್ರದೀಪ್, ಆ ದೇವರು ನನಗೆ ಸಾಕಷ್ಟು ಆಸ್ತಿಯನ್ನು ಕೊಟ್ಟಿದ್ದಾನೆ. ಮೇಲಾಗಿ ನನಗೆ ನನ್ನ ತಂಗಿಯನ್ನು ಬಿಟ್ಟು ಮತ್ತಾರೂ ಇಲ್ಲ. ನೀನು ಮಿತ್ರನಾಗದೆ ನನ್ನ ಒಡ ಹುಟ್ಟಿದ ಸಹೋದರನೆಂದು ತಿಳಿಯುತ್ತೇನೆ. ನನ್ನ ಆಸ್ತಿ ವ್ಯವಹಾರಗಳನ್ನು ನೋಡಿಕೊಂಡು ನನ್ನ ಮನೆಯಲ್ಲೇ ಇದ್ದು ಬಿಡು, ಏನಂತೀಯ? ಹಾ ಪ್ರತಾಪ್, ನಿನ್ನಿಷ್ಟದಂತೆ ಆಗಲಿ. ಕುರುಡನಿಗೆ ಕೊಂಡು ಕೊಡಬೇಕೆಂದರೆ ಬೇಡ ಎನ್ನುತ್ತಾನೆ ಆ ಕುರುಡ. ಬಂಜೆಗೆ ಮಕ್ಕಳಾದರೆ ಬೇಡ ಎನ್ನುತ್ತಾಳೆ ಆ ಬಂಜೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಪ್ರತಾಪ, ಇನ್ನು ಮುಂದೆ ನೋಡು ಈ ಸರ್ದಾರ ಪ್ರದೀಪನ ಕ್ರಾಂತಿಕಾರಿ ನಾಟಕ ಕುತಂತ್ರವನ್ನು. ಯಾಕೆ ಪ್ರದೀಪ್, ಏನೋ ಯೋಚನೆ ಮಾಡುತ್ತೀರ ಅಂತ ಕಾಣುತ್ತದೆ? ದೇವರಂತ ಸ್ನೇಹಿತ ಸಿಕ್ಕನೆಂದು ವಿಚಾರಿಸಿದೆ ಪ್ರತಾಪ್. ಹಾ ಚೆನ್ನ, ಆ ಅಡಿಗೆ ಬಟ್ಟೆ ರಂಗನನ್ನು ಹೇಳು, ನನ್ನ ಮಿತ್ರ ಪ್ರದೀಪ್ ಬಂದಿದ್ದಾನೆ, ಒಳ್ಳೊಳ್ಳೆ ಸ್ಪೆಷಲ್ ಅಡಿಗೆ ಮಾಡೆಂದು. ರಂಗಣ್ಣ, ನಮ್ಮ ಪ್ರದೀಪ್ ಸಾವುಕಾರ ಗೆಳೆಯರು ಬಂದವರು, ಅವ್ರಿಗೆ ಒಟ್ಟು ಕುಡಿಯಾಕ ಒಂದು ಸ್ವಲ್ಪ ತಿನ್ನಾಕ ಒಟ್ಟು ಬಿಸಿ ಬಿಸಿ ಅಡುಗೆ ಮಾಡೋ ರಂಗಣ್ಣ, ಅಟ್ಟು ಅಡುಗೆ ಮಾಡ. ಆಯ್ತ್ರಿ ಅಪ್ಪ, ಮಾಡ್ತೇನೆ. ಅಂದ ಹಾಗೆ ಚೆನ್ನ, ಮೊನ್ನೆ ಹೇಮಂತನ ಸಿಂಗಾದ ಹೊಲದಲ್ಲಿ ನಮ್ಮ ಬಂಡಿ ದನಕರುಗಳನ್ನು ಹಾಯಿಸಿಕೊಂಡು ಹೋದ ಬಗ್ಗೆ ಏನಂದ ಹಲಕಟ್ಸೋಳೆ ಮಗ ಅರ್ಜುನ? ಅದ್ರ ಬಗ್ಗೆ ಸುದ್ದಿ ತೆಗಿಬೇಡ್ರಿ ಅಪ್ಪ. ನಾನು ಹೊಟ್ಟಾಗ ಹಸೆ ಖಾರ ಕಲಿಸ್ದಂಗ ಆಕತ್ರಿ ಅಪ್ಪ, ಹಸೆ ಖಾರ ಕಲಿಸ್ದಂಗ ಆಕತೆ. ಲೇ ಬದ್ಮಾಸ್ ನನ್ನ ಮಗನೇ, ಏನಂದ ಸೀದಾ ಮಗನೇ? ನಿಮ್ಮ ಹಲ್ಕಟ್ಟು ಸಾವುಕಾರನ ನಾ ಮೆಟ್ಟಿನ ಸರ ಹಾಕಿ ಊರು ತುಂಬ ಮೆರವಣಿಗೆ ಮಾಡಿ ಚಿಪ್ಪಾಡಗೆ ಹಾಕಿ ಸುಡ್ತಾನೆ ತಿಳಿಯನ್ರಿ ಅಪ್ಪ. ನಿಮ್ಮನ್ನ ಚಿಪ್ಪಾಡಗೆ ಹಾಕಿ ಸುಡ್ತಾನೆ ತಿಳಿಯನ. ಸುತ್ತ 110ಗಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ನನಗೆ ಈ ರೀತಿ ಸೊಕ್ಕಿನಿಂದ ಮಾಡಿದ್ರು ಆ ಲುಚ್ಚ. ಅಷ್ಟು ಅಂದಿಲ್ಲ ಯಪ್ಪ. ನಿಮ್ಮ ಸಾವುಕಾರ ರುಂಡ ತಗದ ಅಗಸಿ ಬಾಗ್ಲಿ ಕಟ್ತೇನೆ ತಿಳಿಯನ್ರಿ ಅಪ್ಪ. ಮಂಗ್ಯನ ಮಗ ಹಂಗ ಹೇಳ್ಯಾನ್ರಿ. ಏನು ಈ ಶ್ರೀಮಂತನ ಪ್ರತಾಪ ಹೆಸರು ಕೇಳಿದರೆ ಈ ಊರಿನ ಜನನೇ ಗಡಗಡನೆ ನಡುಗುತ್ತಿರುವಾಗ, ಈ ಊರಿನ ಜನ ನನ್ನ ಪಾದ ತೊಳೆದು ನೀರು ಕುಡಿತಿರುವಾಗ ನನಗೆ ಸಡ್ಡು ಹೊಡೆದು ಮಾತನಾಡಿದರೆ ಆ ಲುಚ್ಚ. ಅಷ್ಟು ಅಂದ್ ಬಿಟ್ಟಿಲ್ಲ ಯಪ್ಪ, ಅಷ್ಟು ಅಂದ್ ಬಿಟ್ಟಿಲ್ಲ. ಲೇ ಚಿಪ್ಪಾಡಿ ಸೊಳ ಮಗನ, ಲೇ ಮಣಿಮುರುಕ್ ಸೊಳ ಮಗನ, ಲೇ ಗಂಡ ಸತ್ ರಾಂಡೆ ಮಣ್ಯಾರ್ ತಿನ್ನು ಹಲಕಾಡು ಸೊಳ ಮಗನ. ಇದನ್ನಷ್ಟ ಅಂದಿದ್ದು ಅಷ್ಟ ಅಲ್ಲದ, ನಿಮ್ಮ ಮನೆಗೆ ಬಂದು ನಿಮ್ಮಿಬ್ಬರನ್ನು ರುಂಡನ ಚಂಡಾಡ್ತೇನೆ ಅಂತ ಹೇಳೇನ್ರಿ ಅಪ್ಪ. ಮಂಗನ ಮಗ ರುಂಡನ ಚಂಡಾಡ್ತೇನೆ ಅಂತ ಹೇಳೇನ. ಈ ಸಾಹಸ ಸಿಂಹನ ಮನೆಗೆ ಬಂದು ಮಾತನಾಡೋಷ್ಟು ಸೊಕ್ಕು ಬಂದಿದೆ ಆ ಬಡ ಬಿಕಾರಿಗೆ. ನಿನ್ನ ಮನೆತನಕ ಅಷ್ಟೇ ಆಗಲೇ ಸೋಕಿನಿಂದ ಮೆರೆಯುತ್ತಿರೋ ನಿಮ್ಮಂತ ಬಂಡರಿಗೆ ಈ ಮಾತನಾಡುತ್ತೇನೆ. ಬರೀ ಅರ್ಜುನ ಅಷ್ಟೇ ಅಲ್ಲಲೇ, ನಿಮ್ಮಂತ ಕೊಪ್ಪಿದ ಶ್ರೀಮಂತರ ರುಂಡ ತೆಗೆಯಲು ತಾಯಿನಾಡಿನಲ್ಲಿ ಹುಟ್ಟಿ ಬಂದಿರುವೆ ಗಂಡದ ಗಂಡುಗಲಿ ಪುಂಡ ಅರ್ಜುನ. ನೀ ಗಂಡು ಗಲಿಯಾದರೇನು, ಪುಂಡ ಪುಡಾರಿಯಾದರೇನು? ಈ ಶ್ರೀಮಂತ ಪ್ರತಾಪನ ಹೆಸರು ಕೇಳಿದರೆ ಈ ಭಾಗದ MLA ಕೂಡ ಗಡಗಡನೆ ನಡೆಸಿ ಬಾಯಿ ಬಿಡುತ್ತಿರುವಾಗ ನೀನ್ಯಾವಳೇ ಬಡಕುಣ್ಣಿ? ಸುಮ್ಮನೆ ಈ ಶ್ರೀಮಂತ ಪ್ರತಾಪ ಹೇಳಿದಂತೆ ಕೇಳಿದರೆ ಸರಿ, ಇರದಿದ್ದರೆ ನಿನ್ನ ದೇಹ ಉರುಳುವುದು ಈ ಶ್ರೀಮಂತನ ಕೈಯಲ್ಲಿ. ನೀನು ಕೇಳದಾಗೆ ಕೇಳಿ ಬಿದ್ದರಲ್ಲ, ನಾನೇನು ನಿಮ್ಮ ಮನಿ ಕಾಯು ನಾಯಲ್ಲ. ಈ ಅರ್ಜುನ್ಗೆ ಸ್ವಂತ ಬದುಕುದು ಗೊತ್ತಿನ, ನಿಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡುದು ಗೊತ್ತಿಲ್ಲ. ಒಂದು ವೇಳೆ ನಾನೇ ಸೂರ, ನಾನೇ ಧೀರ, ನಾ ಮಾಡಿ
ಹಿಡಿದಿದ್ದ ಚಲಂದ ಹಾರಾಡಿದರೆ ನಿನ್ನ ರುಂಡ ಚಂಡಾಡದ ಬಿಡಲ್ಲ ರಾಯಿ ಅರ್ಜುನ. ಪ್ರಾಣ ಅದು ಈ ಶ್ರೀಮಂತನ ಪ್ರಾಣ. ಲೇ ಅರ್ಜುನ, ನನ್ನ ಪ್ರಾಣ ತೆಗೆಯಲು ನನ್ನನ್ನೇನು ಮಳ್ಳು ಕುರಿ ಎಂದು ತಿಳಿದುಕೊಂಡಿರುವ ಆ ಮಗನೇ, ದಿನಾಲು ನಿನ್ನಂತ ಬಡ ಬಿಕಾರಿಗಳು ನನ್ನ ಬೂಟ್ ಪಾಲಿಸ್ ಮಾಡಿ ನಾ ಎತ್ತಿ ಹಾಕಿದ ಭಿಕ್ಷೆಯನ್ನು ಹೊಟ್ಟೆ ತುಂಬಿಸಿಕೊಂಡು ಕಾಲ ಕಳೆಯುತ್ತಿರುವಾಗ ನೀನೊಬ್ಬ ಬಡಕುಣಿ, ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಪ್ರತಾಪ, ಬಡವರ ಚೆಂಡು ಮುರಿದು ಬದುಕುತ್ತಿರುವ ನಿಮ್ಮಂತ ಶ್ರೀಮಂತರ ರುಂಡ ಕತ್ತರಿಸಲು ಹುಟ್ಟಿ ಬಂದಿವೆ ಈ ಭಾರತಾಂಬೆಯ ಉದರದಲ್ಲಿ. ಈ ಗಂಡು ಗಡುಲಿಯೊಂದಿಗೆ ಮತ್ತೆ ನೀನು ಹಾಗೆ ಹೀಗೆ ಎಂದು ಎಚ್ಚರ ತಪ್ಪಿ ಮಾತನಾಡಿದರೆ ನಿನ್ನ ಶ್ರೀಮಂತಕ್ಕೆ ತಕ್ಕ ಸವಾಲಾಕಿ ನಿನ್ನ ಅಟ್ಟಹಾಸವನ್ನು ಮೆಟ್ಟಿ ಮುರಿಯದೆ ಹೋದರೆ ನಾನೇಕೆ ಹುಟ್ಟಬೇಕು ಸೂರರ ಅಂಶದಲ್ಲಿ? ದಿಲ್ಲಿ ಹೊಕ್ಕ ಪುಂಡವಲಿಯಾಗೆ ಎಲ್ಲಿ ಹೊಕ್ಕ ಪುಂಡವಲಿ? ಲೇ ಅರ್ಜುನ, ಏಕೆ ಗಂಟಲು ಅರಿವಾಗಿ ಚೀರಾಡಿ ನರ ಕಿತ್ತುಕೊಳ್ಳುವೆ ಕತ್ತೆ? ನೀನು ನನಗೆ ಎದುರಾದರೆ ಕ್ಷಣದಲ್ಲೇ ನಿನ್ನ ಘಟ ಉರುಳಿಸಿ ನಿನ್ನ ಬಿಸಿ ರಕ್ತ ಕುಡಿದು ಬಿಡುವನು. ಬಲು ಎಚ್ಚರಲೆ ಮಗನೇ. ಈ ಅರ್ಜುನ್ಗೆ ಎಚ್ಚರ ಹೇಳು ಹುಚ್ಚ ನಾಯಿ ನನ್ನ ಮಗನೇ. ನಿನ್ನಾಗೆ ಮತ್ತೊಬ್ಬರು ಸತ್ತಾಗಿ ಎತ್ತಿ ಹಾಕಿದ ಅಳಿಸಿದನ್ನು ತಿಂದು ಬಾಲ ಅಳ್ಳಾಡಿಸುವ ಏಡಿ ಅಲ್ಲ ಈ ಅರ್ಜುನ. ಈ ಅರ್ಜುನ ಒಮ್ಮೆ ರಂಗದಲ್ಲಿ ಕಾಲು ಕೆದರಿ ನಿಂತರೆ ವಿಜಯದ ಬಾವುಟ ಆರಿಸಬೇಕು ಒಂದು, ನಿಮ್ಮಂತ ಶ್ರೀಮಂತ ಪುಣ್ಯಗಳ ಘಟ ಉರುಳಬೇಕು ಒಂದು. ಛ ತಮ್ಮ, ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ದಾಡಿ ಗೂದಿ ಹಾಸ್ಕೊಂತಿಲ್ಲ ಅಪ್ಪ? ಯಾಕೆ ಗುದ್ದಾಡಿ ಗೂದಿ ಹಾಸ್ಕೊಂತಿ? ನಮ್ಮ ದನಿಯಾರ ತಂಟೆಗೆ ಬರಬಾರ್ಲಿ, ಸುಮ್ಮನೆ ಹೊರಟು ಹೋಗಲಿ. ತಗೊಳ್ ಸೊಳ ಮಗನ ಸುಮ್ಮ ಹೊರಟು ಹೋಗ. ಮಂಗ್ಯಾನ್ ಮೋತಿ ನನ್ನ ಮಗನೇ, ತಲೆ ಹಿಡಕ ಕೆಲಸ ಮಾಡಿ ಕಂಡ ಬಡ ಹೆಣ್ಣು ಮಕ್ಕಳ ತಾಳಿ ಏರಿಸುವ ನೀನು ನನಗೆ ಬುದ್ಧಿ ಹೇಳುವೆ ಹಲಕಟ್ಟು ಸೋಳೆ ಮಗನೇ. ನೋಡು ಪ್ರತಾಪ್, ಅಂದು ಹೊಲದಲ್ಲಿ ನಮ್ಮ ಹೊಲದಲ್ಲಿ ದನ ಕರಗಳನ್ನು ಆಯಿಸಿದ್ದು ಎಂದು ತಪ್ಪಾಯ್ತು ಎಂದು ಕೇಳ್ಕೊ. ಇರದಿದ್ದರೆ ನಿನ್ನ ಆಟಾಟಾಗಿ ಕತ್ತರಿಸಿ ಬಿಡುತ್ತೇನೆ. ಬಲು ಎಚ್ಚರ. ಲೇ ತುತ್ತು ಕೂಳಿಗೆ ಗತಿ ಇಲ್ಲದ ಬಡ ಬಿಕಾರಿ, ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ಈ ಕಲ್ಲಿನ ಕೋಟೆಯ ಗರುಡು ಕೊಂಬಕ್ಕೆ ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿಯಬೇಕಾಗುತ್ತದೆ. ಬಲು ಎಚ್ಚರ. ಏ ಸೌಕರ, ಚರ್ಮವನ್ನು ಸುಲಿಯಲು ನಾನೇನು ಸತ್ತು ಕೋಳಿ ಎಂದುಕೊಂಡಿ ಆ ಮಗನೇ? ಕಟ್ಟಿ ಬಡಿತೆಂದು ಹೇಳುವಪ್ಪ ನೀನೊಬ್ಬ ಶಾಂಡ ಗಂಡಸು. ಈ ಅರ್ಜುನ ಒಮ್ಮೆ ಬೆಂಕಿ ಸೇಡಿನ ಕೆರನಳು ಬಿಟ್ಟರೆ ಸಾಕು, ಸುಟ್ಟು ಭಸ್ಮಗೆ ನೀನು ಬಲ ಎಚ್ಚರ. ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಕತ್ತಿ. ಈ ಶ್ರೀಮಂತ ಪ್ರತಾಪ ಚಿಟಿಕೆ ಹೊಡೆದರೆ ಸಾಕು, ನಿನ್ನ ಹೆಣ ಪಾತಾಳಕ್ಕೆ ಹೋಗುವುದು ಖಂಡಿತ. ಪಾತಾಳಕ್ಕೆ ಕಳಿಸಲು ನಾನೇನು ಹಾಲು ಕುಡಿಯೋ ಸುಗೂಸಲ್ಲದೆ ಈ ಅರ್ಜುನ ತೋಡಿನಲ್ಲಿ ಶಕ್ತಿ ಇರುವವರೆಗೂ ನಿಮ್ಮಂತ ಮದವೇರಿದ ಕೋಣಗಳು ಸಾವಿರಾರು ಬಂದರು ಅದಕ್ಕೆ ಎಂದಿಗೂ ಎದರಲಾರದು ಈ ಅರ್ಜುನನ ಗಂಡದೆ. ಗಂಡರೇ ಲೇ ಅರ್ಜುನ, ಸಿಕ್ಕವ್ರೆ ಸಿಕ್ಕಂತೆ ಮಗಳೇ. ಈ ಸೋಲಿಲ್ಲದ ಸರ್ದಾರರಿಗೆ ನೀ ಎದುರಾದರೆ ನಿನ್ನ ಪಿಸ್ತೂಲಿಂದ ನಿನ್ನ ಗುಂಡಿಗೆ ಸೀಳು ಬಿಡುವ ಮಗನ. ಎಚ್ಚರ. ಲೇ ಪ್ರದ್ಯಾ, ಬಡವ ಎಂದು
ಎಂದು ಮತ್ತೆ ಮರಳಿ ಕೂಗಿದರೆ ನಿನ್ನ ಕೈಕಾಲನ್ನು ಕತ್ತರಿಸಿ ನಿನ್ನ ರುಂಡ ತಂದು ನನ್ನ ಅಣ್ಣನ ಹೇಮಂತ ಪಾದದಲ್ಲಿ ಇಟ್ಟು ಬಿಡು ಮಗನೇ. ನೀನು ಬಲು ಎಚ್ಚರ. ಅಲ್ಲೋ ತಮ್ಮ ಅರ್ಜುನ, ಯಾಕೆ ಮಾತ್ಕೊಮ್ಮೆ ಕೊಡ್ಲಿ ತೋರಿಸಲಿಪ್ಪ ಮಂಗ್ಯಾನ ಮಗನ. ಆ ಕೊಡ್ಲಿ ನೋಡಿದ್ರೆ ನಮ್ಗೆ ಹೆದರಿಕೆ ಬರಾಕತ್ತೈತಿ. ನಮ್ಮ ದನಿಯಾರನ್ನ ಎದ್ರಕೊಂಡು ಹೊಡೆಸ್ಕೊಂಡು ಸಾಯ್ಬೇಡ. ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ದಾಡಿ ಗೂದಿ ಹಾಸ್ಕೊಂತಿ. ನಮ್ಮ ದನಿಯಾರು ಹೇಳ್ದಂಗೆ ಕೇಳ್ಬಿಲ್ಲಪ್ಪ, ನಿನಗೆ ಒಳ್ಳೇದಕತೆ. ಕಂತ್ರಿ ನನ್ನ ಮಗನೇ ಛತ್ರಿ, ಇದು ನನಗೂ ಹಾಗೂ ಶ್ರೀಮಂತನಿಗೂ ಸಂಬಂಧಪಟ್ಟ ವಿಷಯ. ಮಧ್ಯದಲ್ಲಿ ಇದರಲ್ಲಿ ಭಾಗವಹಿಸಿದರೆ ಮೊದಲು ನಿನ್ನ ರುಂಡ ತೆಗಿಬೇಕಾಗುತ್ತದೆ. ಬೋಲು ಎಚ್ಚರ. ಲೇ ಅರ್ಜುನ, ವಿನಾಕಾರಣ ಈ ಶ್ರೀಮಂತ ಸಿಂಹಕ್ಕೆ ಎದುರಾಗಿ ನೆಗೆದು ಬಿದ್ದು ಸಾಯಬೇಡ. ಸುಮ್ಮನೆ ನಾ ಹೇಳಿದಂತೆ ಕೇಳಿ ಇನ್ನು ಮುಂದೆ ಈ ಕುಸ್ತಿ ಆಡೋದನ್ನು ನಿಲ್ಲಿಸಿ ಆ ನಿಮ್ಮ ಅಣ್ಣನ ಹತ್ತಿರುವ ದೇವಸ್ಥಾನದ ಒಡವೆಗಳನ್ನು ನನಗೆ ಕೊಟ್ಟು ಬಿಡು. ನೀನು ಏನು ಕೇಳುತ್ತಿ ಕೇಳು, ಕೊಟ್ಟು ಬಿಡುತ್ತೇನೆ. ಆಯ್ತು ಶ್ರೀಮಂತರೇ, ನಾ ಕುಸ್ತಿ ಆಡುವುದು ನಿಲ್ಲಿಸಿ ದೇವಸ್ಥಾನದ ಒಡೆಗಳನ್ನು ಕೊಡುತ್ತೇನೆ. ಆದರೆ ನಾನು ಕೇಳಿದ್ದನ್ನು ನೀವು ಕೊಡುವಿರಾ? ಓ ಎಸ್, ಏನು ಬೇಕಾದರೂ ಕೇಳು, ನಿನ್ನ ಮುಖದ ಮೇಲೆ ಬಿಸಿ ಆಡಿ ಬಿಡುತ್ತೇನೆ. ಹಾಗಾದರೆ ನನಗೆ ನಿನ್ನ ತಂಗಿ ಬೇಕು, ಕೊಟ್ಟು ಬಿಡು. ಮುಚ್ಚು ಬಾಯ್. ನಾ ಕುಸ್ತಿ ಆಡುವುದು ನಿಲ್ಲಿಸಿ ನಿನಗೆ ದೇವಸ್ಥಾನದ ಒಡೆಗಳನ್ನು ಕೊಡಬೇಕಾ ಸಾವುಕಾರ? ನೀವು ಶ್ರೀಮಂತ ಎಂದ ತಕ್ಷಣ ನಮ್ಮಂತ ಕಡು ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಬೇಕೆಂದು ತಿಳಿದುಕೊಂಡೆ ಆ ಸಾವುಕಾರ. ಅದು ನಿನ್ನ ಮೂರ್ಖತನ. ನಾವು ನಮ್ಮಂತ ಬಡವರು ಬೆವರಿಸಿ ಸುರಿಸಿ ದುಡಿಯುತ್ತಿರೋದ್ರಿಂದಲೇ ನೀವು ಶ್ರೀಮಂತರಾಗಿದ್ದು ಮಾಡಿ ಮೇಲೆ ಮಣಿ ಕಟ್ಟಿಸಿಕೊಂಡಿದ್ದು ಇದನ್ನು ತಿಳಿದುಕೊಳ್ಳಿ ಪದ್ಮ ಸಾವುಕಾರ. ಅಣ್ಣ, ಏನಿದು ನಿನ್ನ ಹೇಳಿತನ? ಯಾಕಶ್ಚಿತ್ತೊಬ್ಬ ಬಡ ಬಿಕಾರಿ ಕೈಯಿಂದ ಇಂಥ ಸೊಕ್ಕಿನ ಮಾತುಗಳನ್ನು ಅನ್ನಿಸ್ಕೊಳ್ಳುವುದ? ಕಟ್ಟವನ ಕಂಬಕ್ಕೆ ತೆಗೆದುಕೋ ನಮ್ಮಪ್ಪನ ವೀರ ಗತ್ತೆಯನ್ನ, ಕತ್ತರಿಸಿ ಹೋಗು ಇವನ ದೇಹವನ್ನ. ಶಬಾಷ್ ಶಬಾಷ್. ನೀನು ಈ ಶ್ರೀಮಂತನ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು. ತಪ್ಪು ದಾರಿ ಹಿಡಿದು ನಡೆಯುತ್ತಿರುವ ನಿಮ್ಮನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಅಣ್ಣ ಕಟ್ಟಿ ನನ್ನ ಕಂಬಕ್ಕೆ ತೆಗೆದುಕೋ ನಮ್ಮ ಅಪ್ಪನ ವೀರಗತ್ಯನು ಕತ್ತರಿಸು ಎಂದು ಹೇಳುವ ಒಂದು ಹೆಣ್ಣ ತೂ ಡಿಂಗರಬಿಲಿ. ಯವ್ವ ಕೈತವ್ವ, ಈಗ ಮೊದಲು ಬೆಂಕಿ ಎತ್ತಿ ದಗ್ಗದಾಗ ಗುರಿಯಾಕತ್ತೋ ಯವ್ವ, ದಗ್ಗದಾಗ ಗುರಿಯಾಕತ್ತೈತಿ. ಇದ್ರಾಗ ಮತ್ತಟ ತುಪ್ಪ ಚೆಲ್ಬೇಡ್ರಿ ಯವ್ವ, ತುಪ್ಪ ಚೆಲ್ಬೇಡ್ರಿ. ಇಲ್ಲ ಚೆನ್ನಪ್ಪ, ಇಂಥ ಸೊಕ್ಕಿನ ಬಡ ಬಿಕಾರಿಗಳನ್ನು ಸುಮ್ಮನೆ ಬಿಡಬಾರ್ದು. ಇಂಥವರ ಮೈಚನ್ ಮಸಲ್ದು ನನ್ನ ಪಾದರಾಕ್ಷಣೆಗೆ ಮಾಡಿಕೊಂಡಾದರೆ ಈ ಕವಿತಾಳ ಮನಸ್ಸಿಗೆ ಶಾಂತಿ. ಜಂಬಲ ಕೊಡೆ, ನಿನ್ನಂತ ಕೋಪಿದ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಲಾಗಲೇ ಈ ಅರ್ಜುನನಿಗೆ ಮನಸ್ಸಿಗೆ ಶಾಂತಿ. ಬಿ ಕೇರ್ಫುಲ್. ಸೊಕ್ಕಿನ ಕುಣ್ಣಿ, ಅರ್ಬಟದ ಹುಲಿಯಾಗಿ ಇಡೀ ದಿಲ್ಲಿಯನ್ನೇ ಆಳಬೇಕೆಂದು ಹೊರಟಿರುವ ಈ ಪ್ರತಾಪ ಪ್ರದೀಪನಿಗೆ ಸಿಕ್ಕಂತೆ ಮಾತನಾಡಿದರೆ ನಿನ್ನನ್ನು ಒದ್ದು ಆ ದೇವಸ್ಥಾನದ ಒಡೆಗಳನ್ನು ತೆಗೆದುಕೊಳ್ಳದೆ ಬಿಡುವುದಿಲ್ಲ ಈ ಶ್ರೀಮಂತ ಪ್ರತಾಪ. ಅರ್ಜುನ, ಹೆಜ್ಜೆಗಳು ಮಾಡುತ್ತಿರೋ ಕಾರ್ಯಕ್ಕೆ ನೀಟ ಬಂದು ಎದುರಾಗಿ ಈ ನಿಮ್ಮ ಪುಂಡಾಟಿಕೆ ತೋರಿಸಿದರೆ ಈಗಲೇ ನಿನ್ನ ಕಣ್ಣುಗಳನ್ನು ಕೆತ್ತು ಶ್ರೀಮಂತನ ಸುಟ್ಟು ನಿನ್ನ ಮೂಲಗಳನ್ನು ಪಾದದಲ್ಲಿಟ್ಟೆನು. ಬಲು ಎಚ್ಚರದಿಂದ ಮಗಲೇ ಬಡವ. ಮುಚ್ಚು ಬಾ ಹೇಡಿಗಳೇ. ನೋಡು ಪ್ರತಾಪ, ಕೈಯಲ್ಲಿ ಕೊಟ್ಟಿದೆ ಅಂತ ತಿಳಿದು ಇದೇ ರೀತಿ ಸೊಕ್ಕಿನಿಂದ ಹಾರಾಡಿ ಹೋದ್ರೆ ಮುಂದೊಂದು ದಿನ ನಿನ್ನ ಕೊಬ್ಬು ಇಳಿಸದೆ ಬಿಡುವುದಿಲ್ಲ. ಜೋಕೆ. ಮುಚ್ಚು ಬಾ ಹೇಡಿಗಳೇ. ನೋಡು ಪ್ರತಾಪ, ಅಂದು ಹೊಲದಲ್ಲಿ ನಮ್ಮಣ್ಣನಿಗೆ ಮಾತನಾಡಿದ್ದನ್ನು ನೆನೆಸಿಕೊಂಡರೆ ನಿನ್ನನ್ನು ಜೀವಂತವಾಗಿ ಸುಟ್ಟರು
ನನ್ನ ಸಿಟ್ಟು ಅಡುಗುವುದಿಲ್ಲ. ಅದನ್ನೆಲ್ಲ ನೀ ತಿಳಿಯದೆ ಹತ್ತೂರಿನ ಒಡೆಯೆಂದು ಮತ್ತೆ ಮತ್ತೆ ದೇವಸ್ಥಾನದ ಒಡೆಗಳು ಕೊಡುವೆನೆಂದು ಬಗಳಿದರೆ ನಿಮ್ಮೊಬ್ಬೊಬ್ಬರನ್ನು ರುಂಡ ತೆಗೆದು ಊರ ಹನುಮಂತರ ಗುಡು ದೀಪದ ಕಂಬಕ್ಕೆ ಕಟ್ಟಿ ಬಿಡು ಮಕ್ಕಳ. ಬಲಯಾಚಾರ ಇನ್ನು ನಿನ್ನ ಸ್ನೇಹಿತನಿಗೆ ಹೇಳು, ನಮ್ಮ ಆಸ್ತಿ ಕಸಿದುಕೊಳ್ಳುತ್ತೇನೆ ಎಂದು ನಮ್ಮ ಹೊಲದ ಕಡೆ ಹೊರಿ ನೋಡಿದರೆ ನಿಮ್ಮ ರುಂಡ ತೆಗಿಬೇಕಾಗುತ್ತದೆ. ಬಲಯಾಚಾರ. ಲೇ ಅರ್ಜುನ, ಇದೇ ರೀತಿ ಗಂಟ್ಲು ಹರಿಯುವಾಗ ಚೀರಾಡಿದ್ದೇ ನಿಜವಾದ್ರೆ ನಿನ್ನನ್ನು ಚಾಟಿಯಿಂದ ಮಾತಾಡಿಸಬೇಕಾದಿತ್ತು. ಬಲು ಎಚ್ಚರ. ಬೆಂಕದ ಎಣ್ಣೆ ಶ್ರೀಮಂತ ಎಂದ ತಕ್ಷಣ ಬಾಯಿಗೆ ಬಂದಂತೆ ಮಾತನಾಡಿದರೆ ಬಾಯಿಗೆ ಗುದ್ದಿ ಹಲ್ಲುಗಳನ್ನು ಉಚ್ಚಿ ಬಿಡುವ ಬಲು ಜಾಗ್ರತೆ. ಲೇ ಪ್ರತ್ಯಪ್ರದಿಯ ಜನ, ಇನ್ನು ಮುಂದೆ ಸೂರ್ಯ ಚಂದ್ರ ಇರುವವರೆಗೂ ನಮ್ಮ ಮನೆತನದ ಬಗ್ಗೆ ಆಗಲಿ ನಮ್ಮ ಅಣ್ಣನ ಬಗ್ಗೆ ಆಗಲಿ ಒಂದೇ ಒಂದು ಕೆಟ್ಟ ನೀವು ನುಡಿದಿದ್ದೇ ಆದರೆ ನಿಮ್ಮೊಬ್ಬೊಬ್ಬರನ್ನು ಗಂಟಲು ಹರಿದು ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಅರ್ಜುನನೇ ಅಲ್ಲ. ನೆನಪಿರ್ಲಿ ಮಕ್ಕಳು, ಬರುತ್ತೇನೆ. ಅಣ್ಣ, ನೀನು ಅವನನ್ನು ಸುಮ್ಮನೆ ಬಿಡಬಾರ್ದಾಗಿತ್ತು. ಅವನ ಜೀವಂತ ಸುಟ್ಟು ಅವನ ಬೂದಿಯನ್ನ ನನ್ನ ಹಣೆಗೆ ಹಾಕಬೇಕಾಗಿತ್ತು. ತಂಗಿ ಕವಿತಾ, ನಾನೇಕೆ ಅವನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನಗೆ ತಿಳಿಯೋದಿಲ್ಲ. ನೀನು ಕಾಲೇಜಿಗೆ ಹೋಗಿ ಬಿಡು. ಸರಿ ಅಣ್ಣ, ನಾನಿನ್ನು ಬರ್ತೀನಿ. ಪ್ರದೀಪ್, ಹೇಳು ಪ್ರತಾಪ್. ನೀನು ಮತ್ತು ಚೆನ್ನ ಇಬ್ಬರು ಸೇರಿ ನಮ್ಮ ಮಿಲ್ಲಿನ ವ್ಯವಹಾರಗಳನ್ನು ನೋಡಿಕೊಂಡು ನಮ್ಮ ಕಳ್ಳತನದ ಸ್ಮಗ್ಲಿಂಗ್ ಮಾಲನ್ನು ಲಾರಿಗೆ ತುಂಬಿಸಿ ಇಂದೇ ರಾತ್ರಿ ಬಾಂಬೆಗೆ ಪಾರ್ಸಲ್ ಮಾಡಿ. ನಾನೊಂದು ಕೆಲಸ ಇದೆ, ಲಂಡನ್ಗೆ ಹೋಗಿ ಬರುತ್ತೇನೆ. ಆಯ್ತು ಪ್ರತಾಪ್, ಹಾಗೆ ಮಾಡುತ್ತೇನೆ.